श्री सच्चिदानंदेन्द्र सरस्वती सूत्र भाष्य प्रणीतारो वेदांताभ्य प्रभाकरो वंदे परस्परात्मानो बादरायण शंकरौ अधीहि भगवो ಆತ್ಮನು ಸಂಸ್ಕಾರನಲ್ಲ ಅಂತ ವಿಚಾರ. ಸಂಸ್ಕಾರ ಮಾಡುವುದಕ್ಕೆ ಯೋಗ್ಯನಲ್ಲ ಅಂತ. ಯೋಗ್ಯನಲ್ಲ ಹೇಳಬೇಕರ್ಸ ತಕ್ಕವನಲ್ಲ, ವಿಷಯನಲ್ಲ ಅಂತ. ಅನ್ಫಿಟ್ ಅದರ್ಸ ಅಲ್ಲ, ಅಂದ್ರೆ ಮಾಡಬಾರ್ದು ಅಂತ ಅಲ್ಲ, ಮಾಡಕ್ ಆಗಲ್ಲ ಅದರ್ಸ. ಅದೇ ಪತಿತನಾದವನು ಸಂಸ್ಕಾರ ಮಾಡಬಾರ್ದು ಅಂತ ಒಂದು ವಾಕ್ಯ ಇದೆ. ಅಲ್ಲ, ಸಂಸ್ಕಾರ ಮಾಡಕ್ ಬರಲ್ಲ ಅಂತ. ಅವನು ಶುದ್ಧನಾದ್ಮೇಲೆ ಸಂಸ್ಕಾರ ಆ ರೀತಿ ಅಲ್ಲ. ಆಕಾಶವನ್ನು ಶುದ್ಧಿ ಮಾಡೋಕ್ಕಾಗಲ್ಲ ಅನ್ನೋ ಹಾಗೇನೆ ಆಕಾಶವು ಯಾವ ಕ್ರಿಯೆಗೂ ಆಶ್ರಯವಾಗಲ್ಲ. ಉಜ್ಜೋ ಕ್ರಿಯೆ, ತಿಕ್ಕೋ ಕ್ರಿಯೆ ಅಥವಾ ತೊಳೆಯೋ ಕ್ರಿಯೆ, ಯಾವುದೇ ಕ್ರಿಯೆಗೂ ಆಕಾಶ ವಿಷಯವಾಗಲ್ಲ. ಹಾಗೆ ಆಕಾಶ ಶುದ್ಧಿ ಮಾಡೋಕ್ಕಾಗಲ್ಲ. ಆ ರೀತಿ ಆಕಾಶಕ್ಕಿಂತಲೂ ಸೂಕ್ಷ್ಮ ಹಾಕೋದಕ್ಕೆ ನೋಡು. ಶುದ್ಧಿ ಮಾಡಕ್ ಬರಲ್ದೇ ಇದ್ದವನು ಅಂತ ಆದ್ಮೇಲೆ ಇದಾಗಲ್ಲ. ಅವನು ಪೂರ್ವಪಕ್ಷಿ ಪ್ರಶ್ನೆ ಮಾಡ್ದ. ಸ್ನಾನ, ಆಚಮನ, ಯಜ್ಞೋಪವೀತ ಆದಿ ಶಬ್ದದಿಂದ ಪಂಚಗವ್ಯ, ಕೂಷ್ಮಾಂಡ, ಪವಮಾನ ಹೋಮ ಇತ್ಯಾದಿ ಸಿದ್ಧ ಆಗ್ತೀನಿ ಅಂತ ಅನ್ಕೋತಾನಲ್ಲ, ಗಂಗಾ ಸ್ನಾನಾದಿಗಳಿಂದ ಆಗ್ತೀನಿ ಅನ್ಕೋತಾನಲ್ಲ ಅಂತ ಆಕ್ಷೇಪ ಮಾಡಿದ್ದಕ್ಕೆ ಏನು ತಗೊಟ್ರು? ಅಲ್ಲ, ದೇಹಾದಿಗಳನ್ನು ಕೂಡಿಕೊಂಡವನಿಗೆ ಆ ಬುದ್ಧಿ ಉಂಟಾಗತ್ತೆ ಹೊರತು ಅಲ್ಲೂ ಕೂಡ ನಿಜವಾಗ ಆಗಿರಲ್ಲ. ಅದು ಅಭಿಮಾನದಿಂದ. ಯಾರಿಗೆ ದೇಹೇಂದ್ರಿಯ ಮನೋಬುದ್ಧಿಯೇ ನಾನು ಅಂದ್ರೆ ದೇಹೇಂದ್ರಿಯ ಮನೋಬುದ್ಧಿ, ದೇಹೇಂದ್ರಿಯ ಮನೋಬುದ್ಧಿ ನಾನು, ಈ ರೀತಿ ಭಾವನೆ ಇದೆಯೋ ಅವನು ಆಯಾ ಕರ್ಮದಿಂದ ಸಂಸ್ಕಾರಗೊಂಡೇ ಅಂತ ಅಭಿಮಾನ ಪಡ್ಕೊಳ್ತಾನೆ. ನಿಜವಾಗಿ ಅಭಿಮಾನ ಸಂಸ್ಕಾರವಾಗಿರ್ತಾನೋ ಅಂತ ಕೇಳಿದ್ರೆ ಅದು ಹೊಂದೋದಿಲ್ಲ. ಯಾಕೆಂದ್ರೆ ಅಸಂಗನೂ ಅವಿಕ್ರಿಯನೂ ಆದ ಆತ್ಮನಿಗೆ ಯಾವ ಕ್ರಿಯೆಯೂ ಸಂಬಂಧ ಪಡೋದಿಲ್ಲ. ಅದನ್ನ ಈ ವಾಕ್ಯದಲ್ಲಿ ಹೇಳಿದ್ರು. ಏನು? ತೇನಿ ಬಹಿ ಅಹಂಕರ್ತ, ಬಹಳ ಮುಖ್ಯವಾದ ವಾಕ್ಯ. ಅಹಂಕರ್ತ ತೇನ, ನಾನು ಅಂತ ನಾನು ಎಂಬ ಒಂದು ಅಭಿಮಾನಕ್ಕೆ ಕರ್ತೃವಾಗಿದ್ದಾನೆ ಅಂದ್ರೆ ಅಭಿಮಾನ ಪಡ್ಕೊಂಡು ನಾನು ಅಂತ ವ್ಯವಹಾರ ನಡೆಸ್ತಾ ಇದ್ದಾನೆ. ಅಹಂಕರ್ತವಾದ ಆತ್ಮದಿಂದ. ಅದಕ್ಕೆ ಇನ್ನೊಂದು ವಿಶೇಷಣ, ಅಹಂ ಪ್ರತ್ಯಯ ವಿಷಯೇನ. ನೋಡು, ಅಹಂಕರ್ತು ಒಂದು, ಅಹಂ ಪ್ರತ್ಯಯಕ್ಕೆ ವಿಷಯ ಅಂದ್ರೆ ನಾನು ಮಾಡ್ಕೊಳ್ಳೋನು, ನಾನು ಅನ್ನುವ ಅನುಭವದಿಂದ ತೋರ್ಬೋದು ಅವನು. ಎರಡಲ್ಲಿ ನಾನು ನಾ ವ್ಯವಹಾರ ಅಂತಿಲ್ಲ, ಅದರಿಂದಲೇ ಗೊತ್ತಾಗ್ತಾನೆ ಅವನು ಯಾರು ಅಂತ. ನಾನು ಅಂತ ಅಂದ್ಕೊಳ್ತಾ ಇಲ್ಲ. ಅಹಂ ಪ್ರತ್ಯಯಕ್ಕೆ ವಿಷಯ ಅಂದ್ರೆ ಅಹಂ ಪ್ರತ್ಯಯದಿಂದ ಲಕ್ಷಿತ ಅಂತ ಅರ್ಥ ಅಲ್ಲ. ವಿಶ್ವಾಸ ಹಾಗಲ್ಲ. ಅಹಂ ಪ್ರತ್ಯಯಕ್ಕೆ ಆಬ್ಜೆಕ್ಟು, ಅಹಂ ಪ್ರತ್ಯಯಕ್ಕೆ ತಕ್ಕವನಾಗಿದ್ದಾನೆ, ಅನ್ಸ್ಕೊಳ್ಳೋಗಿದ್ದಾನೆ. ಹಾಗೆ ಅವನೇ ಅಹಂಕರ್ತೃ, ನಾನು ಮಾಡ್ಕೊಳ್ಳೋದಾಗಿದ್ದಾನೆ ಅಂತ ಆತ್ಮ ಇದ್ದಾನೆ. ಅವನು ಪ್ರತ್ಯಯಿ, ಅವನಿಗೆ ಎಲ್ಲಾ ಪ್ರತ್ಯಯಗಳು. ಯಾವ ಪ್ರತ್ಯಯಗಳು? ಮನಸ್ಸಿನ ಎಲ್ಲಾ ವೃತ್ತಿಗಳು ಅವನಿಗೆ. ಭಯ ಆಗಲಿ, ಸಂತೋಷ ಆಗಲಿ, ಯಾವುದೇ ಉದ್ವೇಗ, ಕೋಪ, ತಾಪ, ಅಸೂಯೆ ಎಲ್ಲ ಪ್ರತ್ಯಯವು ನಾನು ಮಾಡ್ಕೊಳ್ತಾ ಇರೋದು ಅವನಿಗೆ. ನಂಗೆ ತುಂಬಾ ಕೋಪ ಬಂತು, ನಂಗೆ ತುಂಬಾ ಬೇಜಾರಾಯ್ತು, ನಂಗೆ ತುಂಬಾ ಕಸಿಬಿಸಿ ಆಯ್ತು, ಏನೇನಾಯ್ತು ಅಂತಂದ್ರು ಕೂಡ ಆ ಪ್ರತ್ಯಯವನ್ನ ಉಳ್ಳವನು. ಪ್ರತ್ಯಯ ಸ್ಥಿತಿ ಪ್ರತ್ಯಯೀ ತೇನ ಪ್ರತ್ಯಯಿನ ಅಹಂ ಪ್ರತ್ಯಯ ವಿಷಯೇನ ಅಹಂಕರ್ತ. ಮೂರು ವಿಶೇಷಣ ಕೊಟ್ಟರು ಆ ಜೀವನಿಗೆ, ಪ್ರಮಾತೃವಿಗೆ. ಪ್ರಮಾತೃ, ಜೀವ, ಸಂಸಾರಿ, ಕರ್ತ, ವಿಜ್ಞಾನಾತ್ಮ ಅಂತ ಅನೇಕ ಶಬ್ದಗಳನ್ನು ಕರೀತಾರೆ. ಇವನಿಂದ ಎಲ್ಲಾ ಕ್ರಿಯೆಗಳು ಉಂಟು ಮಾಡಲ್ಪಡುತ್ತಿವೆ. ಅಂದ್ರೆ ಕ್ರಿಯೆ ನಡೀತಾ ಇದೆ ಇಟ್ಕೊಂಡು ಇವನಿಂದ ನಡೀತಾ ಇದೆ ಅಂತ. ಇನ್ನು ಒಳಹೊಕ್ಕಿ ನೋಡಿದ್ರೆ ಅಹಂಕಾರ ಎಂಬುದು ನಿಜವಾದ ಒಂದು ಇದೇ ಅಲ್ಲ, ಸ್ವತಂತ್ರವಾದ ವಸ್ತು ಅಲ್ಲ. ನಾನು ಹೇಳಲ್ಲ, ಆತ್ಮ ಅನಾತ್ಮ ಉಪರಾಗ ರೂಪ ಅದು. ಆತ್ಮಾಂಶ ಅನಾತ್ಮ ಎರಡು ಸೇರ್ಕೊಂಡ ರೂಪ ಹೊರತು ಅಹಂಕಾರ ಅದು ಬರೀ ಆತ್ಮನೂ ಅಲ್ಲ, ಬರೀ ಅನಾತ್ಮವೂ ಅಲ್ಲ. ಅಹಮ್ಮನದು ಎರಡೂ ಮಿಕ್ಸಪ್ ಆಗಿರ್ತಕ್ಕಂಥ ರೂಪ. ಅವನಿಂದಲೇ ಎಲ್ಲಾ ಕ್ರಿಯೆ ಉಂಟು ಮಾಡಲ್ಪಡುತ್ತದೆ. ಅಷ್ಟೇ ಅಲ್ಲ, ಕ್ರಿಯಾಫಲವನ್ನು ಅವನೇ ಅನುಭವಿಸೋದು. ಅಗ್ನಿಹೋತ್ರ ಹಿಡಿದು ಎಲ್ಲಾ ವೈದಿಕ ಕರ್ಮದ ಫಲವೂ ಅವನಿಗೆ. ಲೌಕಿಕವಾದ ಎಲ್ಲಾ ಕ್ರಿಯೆ, ಕೃಷಿ ಕರ್ಮ ಇರಲಿ, ಆಫೀಸ್ ಇರಲಿ, ವ್ಯವಹಾರ ಇರಲಿ, ವ್ಯಾಪಾರ ಇರಲಿ, ಏನೇ ಮಾಡಲಿ ಎಲ್ಲಾ ಕ್ರಿಯೆಯೂ ನಾನು ಅಂದ್ರೆ ಮಾಡ್ಕೊಳ್ತೇವೆ. ಅವನೇ ಅದನ್ನು ಅನುಭವಿಸ್ತಾನೆ. ಅದರಲ್ಲೇ ಈ ಮುಂಡಕ ಶ್ರುತಿಯಲ್ಲಿ ಅದು ಆಗ್ಬೇಕಲ್ಲ. ತತ್ಫಲಂಚ ಸೇವ ಸ್ನಾಸಿ ಓದಿ. ಸ್ವಾದ್ವತ್ತಿ ಅನಷ್ಟನ್ನು ಅಭಿಜಾಕಶೀತಿ ಇತಿ ಮಂಚವರ್ಣಾತ್. ಅಲ್ಲೇ ಹೋಗ್ಬೇಕು. ತತ್ಫಲಂಚ ಸ ಏವ ಅಶ್ನಾಸಿ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಷ್ಟನ್ನು ಅಭಿಚಾಕಶೀತಿ ಇತಿ ಮಂಚವರ್ಣಾತ್. ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೆ ಇತ್ಯಾಹುರ್ಮನೀಷಿಣಃ ಇತಿ ಚ.
ಒಂದು ಮುಂಡಕ, ಇನ್ನೊಂದು ಕಠೋಪನಿಷತ್ತು. ಅಲ್ಲಿ ಹೇಳ್ತಿದ್ದಾರೆ ತತ್ಫಲ ಅಂದ್ರೆ ಕ್ರಿಯಾಫಲವನ್ನು ಅವನೇ ಅನುಭವಿಸ್ತಾನೆ, ತಿಂತಾನೆ, ಅವನೇ ಅಭಿಮಾನ ಮಾಡ್ಕೊಂಡು ತಿಂದೇ ಅನ್ಕೋತಾನೆ. ವಾಸ್ತವವಾಗಿ ಅವನಿಗೂ ತಿನ್ನೋಕ್ಕಾಗಲ್ಲ, ಅವನು ತಿಂದಿಲ್ಲ. ಆದ್ರೆ ಯಜ್ಞಾದಿಂದ ನಾನು ತಿಂದೆ, ನಾನು ಅನುಭವಿಸ್ತೆ ಅಂತ ಅನ್ಕೊಂಡು ಅವನಿಗೆ ಪುಣ್ಯ ಪಾಪ, ಅವನಿಗೆ ಶಾಸ್ತ್ರೀಯ ಕರ್ಮ ಮತ್ತು ಲೌಕಿಕ ಕರ್ಮ, ಅದನ್ನ ವಿಕಾರಗೊಳ್ಳುವವನು ಅವನೇ. ಅದರಲ್ಲಿ ಶ್ರುತಿ ಹೇಳ್ತಾ ಇದೆ, ಇಬ್ಬರು ಆತ್ಮ ಇದ್ದಾರೆ ಕಣ್ರಪ್ಪ ಒಂದು ದೇಹದಲ್ಲಿ, ಒಬ್ಬ ಜೀವಾತ್ಮ ಒಬ್ಬ ಪರಮಾತ್ಮ ಅಂತ. ಅಲ್ಲಿ ಜೀವಾತ್ಮ ಪಿಪ್ಪಲ ಅಂದ್ರೆ ಕರ್ಮಫಲಕ್ಕೆ ಪಿಪ್ಪಲ ಅಂತಾರೆ. ಕರ್ಮಫಲವನ್ನು ಅವನು ಸ್ವಾದುನೇ ರುಚಿಕರವಾದ ಅಂತ ಅರ್ಥ. ಅಲ್ಲಿ ಏನ್ ಕರ್ಮ ಮಾಡಿದಾನೋ ಆ ಎಲ್ಲಾ ಫಲವೂ ರುಚಿಕರವೇ. ಯಾಕಂದ್ರೆ ಇಷ್ಟಪಟ್ಟು ಮಾಡಿದಾನಲ್ಲ, ಪಾಪವನ್ನು ಮಾಡಿದ್ರು ಇಷ್ಟಪಟ್ಟೇ ಮಾಡಿರ್ತಾನೆ, ಪುಣ್ಯವನ್ನು ಇಷ್ಟಪಟ್ಟೇ ಮಾಡಿರ್ತಾನೆ. ಆದ್ದರಿಂದ ಇಷ್ಟಪಟ್ಟು ಮಾಡಿದ್ದಾದ ಕರ್ಮದ ಫಲ ಇಷ್ಟಪಟ್ಟಾಗೆ ಬರುತ್ತೆ ಅವನಿಗೆ. ಅದು ಅವನು ಪಾಪಕರ್ಮದ ಫಲ ಬೇಡ ಬಿಟ್ಟರು ಕಹಿ ಅಂತ ಅನ್ಬಹುದು. ಅದು ಮಾಡುವಾಗ ಇಷ್ಟಪಟ್ಟ ಮೇಲೆ ಅನುಭವಿಸುವಾಗ ಇಷ್ಟಪಟ್ಟು. ಅದಕ್ಕೆ ಶ್ರುತಿ ನೀನು ಇಷ್ಟಪಟ್ಟು ಮಾಡಿದ್ರ ಇಷ್ಟಪಟ್ಟ ಫಲವೇ ಅವನಿಗೆ. ನೀವು ಫಲ ಕೆಟ್ಟ ಫಲ ಬೇಡ, ಕೆಟ್ಟ ಕರ್ಮ ಮಾಡ್ತೀನಿ ಅಂದ್ರೆ ಅದು ಆಗೋಲ್ಲ. ಕೆಟ್ಟ ಕರ್ಮ ಮಾಡಿದ ಮೇಲೆ ಆ ಫಲ ಇಷ್ಟಪಟ್ಟು ಮಾಡಿದ ಮೇಲೆ ಕೆಟ್ಟ ಫಲವಾದ್ರೂ ಇಷ್ಟಪಟ್ಟೆ ಅನುಭವಿಸೋದು ನೀನು. ಈಗ ಸ್ವಾದು ಅಂತ ಅಂದ್ಬಿಡ್ತು. ಸ್ವಾದು ಅಸ್ವಾದು ಎರಡು ಸೇರಿ ಸ್ವಾದು. ಬರೀ ಸ್ವರ್ಗಾದಿಗಳ ಭೋಗ ಸ್ವಾದು, ಈ ರೋಗ ರುಜಿನಾದಿಗಳು ಕಷ್ಟ ಕಾರ್ಪಣ್ಯಾದಿಗಳೆಲ್ಲ ಅಸ್ವಾದು ನಾವು ಮಾಡ್ಕೋಬಹುದು. ಆ ವಿಭಾಗ ನಮ್ದು ಅಷ್ಟೇ ಹೊರತು ಕರ್ಮಕ್ಕೆ ನೀ ಏನ್ ಮಾಡಿದೀಯೋ ಅದ ಫಲ, ಮಾಡಿದ್ದನ್ನು ಮಹಾರಾಯ. ಹಾಗಾಗಿ ಆ ಇಬ್ಬರಲ್ಲಿ ತಯೋಹೋ ಜೀವಾತ್ಮ ಪರಮಾತ್ಮಯೋಹೋ ಅನ್ಯ ಇತ್ಯುಕ್ತಿ ಜೀವಾತ್ಮ ಭೋಕ್ತಾತ್ಮ ಅಹಂ ಪ್ರತ್ಯಯಿ ಸಹ ಪಿಪ್ಪಲಂ ನಾಮ ಕರ್ಮಫಲಂ ಸ್ವಾದುಭೂತಂ ಅಶ್ನಾತಿ ಅಷ್ಟಿ ಅತ್ತಿ ಇನ್ನೊಬ್ಬ ಏನಲ್ಲ, ಅಲ್ಲಿಯೇ ಅಹಂ ಪ್ರತ್ಯಯದಲ್ಲಿ ಸೇರಿಕೊಂಡು ಅದನ್ನು ಬೆಳಗ್ತಾ ಇರ್ತಕ್ಕಂಥ ಅನಷ್ಟನ್ನು ತಿಂದೇನೆ ನೋಡ್ತಾ ಇರ್ತಾನೆ. ಅಂದ್ರೆ ಅಟ್ ಎ ಟೈಮ್ ತಿಂದೆ ಅನ್ನೋ ಕಾಲದಲ್ಲಿಯೇ ತಿಂದೆ ಅಂತ ಗೊತ್ತಾಗೋದು, ತಿಂದೆ ಅಂತ ಅನುಭವಿಸೋದು ಒಟ್ಟಿಗೆ ಆಗತ್ತೆ. ತಿಂದೆ ಅಂತ ಅನುಭವಿಸಿದವನಿಗೆ ಪ್ರಮಾದವು ವಿಕಾರ ಉಂಟು, ತಿಂದೆ ಅಂತ ಗೊತ್ತಾಯ್ತು ಅನ್ನೋನಿಗೆ ಅದು ಸಂಬಂಧಪಟ್ಟಿರಲ್ಲ. ಬೇರೆ ಬೇರೆ ಕಾಲ ಅಲ್ಲ, ಯಾವ ಕಾಲದಲ್ಲಿ ಯಾವ ಕರ್ಮದ ಫಲವನ್ನ ಯಾವ ಜೀವ ಅನುಭವಿಸ್ತಾನೋ ಅದೇ ಕಾಲದಲ್ಲಿ ಅದೇ ಕರ್ಮಫಲಕ್ಕೆ ಅಲ್ಲಿರುವ ಆತ್ಮನು ಸಾಕ್ಷಿಯಾಗಿರ್ತಾನೆ. ಸಾಕ್ಷಿಯಾಗಿಯೂ ಇರ್ತಾನೆ, ಅನುಭವಿಸದೆ ಎಂದು ತೋರ್ತಾನೆ. ಅನುಭವಿಸದೆ ಎಂದು ಯಾರಿಗೆ ತೋರುತ್ತೋ ಅವನು ಜೀವಾತ್ಮ ಅಂತೀವಿ. ಯಾರು ನಿಜವಾಗ ಅಭಿಮಾನ ಪಟ್ಟು ಅವನಿಗೆ ಅದು ತೋರಿದ್ದು ಅಂತ ಇಟ್ಕೊಂಡ್ರೆ ಪರಮಾತ್ಮ. ಅನುಭವಿಸದೆ ಅಂತ ವಿಕಾರ ಪಟ್ಟವನು ಜೀವ. ಈ ರೀತಿ ಅದನ್ನ ಇನ್ನೊಂದು ಕಡೆಯಲ್ಲಿ ಕಠೋಪನಿಷತ್ತಲ್ಲಿ ಆತ್ಮ ಅಂದ್ರೆ ಚೇತನನಾದ ಸ್ವರೂಪದವನು, ಇಂದ್ರಿಯ ಮನೋಯುಕ್ತ, ಇಂದ್ರಿಯ ಮನಸ್ಸು ದೇಹ ಇವುಗಳನ್ನು ಕೂಡಿಕೊಂಡಂತಹ ಅವನನ್ನ ಭೋಕ್ತ ಎಂಬುದಾಗಿ ಕರೀತಾರೆ. ಅಂದ್ರೆ ಏನಾಯ್ತು, ಬರೀ ಆತ್ಮನೂ ಭೋಕ್ತವಲ್ಲ, ಬರೀ ದೇಹೇಂದ್ರಿಯ ಮನೋಬುದ್ಧಿಯೂ ಭೋಕ್ತವಲ್ಲ, ಈ ಎರಡು ಸೇರ್ಕೊಂಡಾಗ ಭೋಕ್ತೃತ್ವ ಅಂತ ತೋರಿಸ್ತೆ. ಇದು ಇರೋದನ್ನ ಹೊಂದಿಸ್ತಾ ಇರೋದು, ಆಗ್ತಾ ಇರೋದಕ್ಕೆ ಒಂದು ಉತ್ಸಾಹ ಗತಿ ತೋರಿಸ್ತಾ ಇರೋದು, ಉತ್ಸಾಹ ಕೊಡ್ತಾ ಇರೋದು ಹೊರತು ರಿಯಲಿ ಭೋಕ್ತೃ ಅನ್ನೋದು ಅವಿದ್ಯಾ ಕಲ್ಪಿತನೆ. ಭೋಕ್ತೃವಾಗಲಿ ಕರ್ತೃವಾಗಲಿ ಜ್ಞಾತೃವಾಗಲಿ ಅವಿದ್ಯಾ ಕಲ್ಪಿತನೆ ಹೊರತು ವಾಸ್ತವವಾಗಿ ಕರ್ತೃ ಭೋಕ್ತೃ ಜ್ಞಾತೃ ಇಲ್ಲ. ಆದ್ರೂ ಇದೇ ಅಂತ ಹಠ ಇದೆಯಲ್ಲ ಲೋಕದವರಿಗೆ, ಅವರಿಗೆ ದೇಹೇಂದ್ರಿಯವನ ಬುದ್ಧಿಗಳನ್ನ ಕೂಡ್ಕೊಂಡ ಆತ್ಮನಿಗೆ ಭೋಕ್ತ ಅನ್ನೋರು ಅಂತ ತಿಳಿದವರು ಜ್ಞಾನಿಗಳು ಹೇಳ್ತಾರೆ ಅಂತ ಶ್ರುತಿ ಹೇಳ್ತಾ ಇದೆ. ಹಾಗೆ ಇನ್ನೊಬ್ಬ ಆತ್ಮ ಇದ್ದಾನೆ, ಭಕ್ತು ಅಲ್ಲದವನು ಅಲ್ಲೇ ಇದ್ದಾನೆ. ಅಂದ್ರೆ ಭೋಕ್ತವಾಗಿರೋ ಸಮಯದಲ್ಲಿಯೇ ಭಕ್ತು ಅಲ್ಲದೆ ಇದ್ದವನ ತೋರ್ಬಿಡ್ತಾನೆ. ಅವನು ಹೇಗಿದ್ದಾನೆ ಅಂದ್ರೆ ಅವನು ವರ್ಣನೆ ಮಾಡುತ್ತಾರೆ. ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಅಧ್ಯಕ್ಷಃ ಸರ್ವಭೂತಾಧಿವಾಸಃ ಸಾಕ್ಷಿ ಚೇತಾ ಕೇವಲೋ ನಿರ್ಗುಣಶ್ಚ ಸಪರ್ಯಗಾಚ ಶುಕ್ರಮಕಾಯಮವೃಣಂ ಕೃಷ್ಣಾಭಿರಂ ಸಿದ್ಧಮಪಾಪವಿದ್ಧಂ ಇತಿ ಚ ಏತೋ ಮಂತ್ರೌ ಅನಾಧೇಯ ಅತಿಶಯತಾಂ ನಿತ್ಯಶುದ್ಧತಾಂಚ ಬ್ರಹ್ಮಣೋ ದರ್ಶಯತಃ. ಜೀವಾತ್ಮನ ಆ ಕ್ರಿಯಾ ಅನುಭವ ಕಾಲ, ಫಲ ಅನುಭವ ಕಾಲ, ಅದು ಅರಿವನ್ನು ಮಾಡಿಕೊಳ್ಳುವ ಕಾಲ,
ಪ್ರಧಾನವಾಗಿ ಆಟೋ ರಿಕ್ಷಾ 3 ಕಾಲಿದ್ದಾಗೆ ಜೀವನಿಗೆ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ 3 ಇದ್ರ ಮೇಲೆ ಊರ್ಕೊಂಡು ಅಭಿಮಾನ ಪಡ್ಕೊಂಡು ಹೋಗುವವನಿಗೆ ಜೀವಾತ್ಮ ಅಂತ ಹೆಸರು. ಆ ಸಮಯದಲ್ಲಿಯೇ ಅದನ್ನ ನೋಡ್ತಾನೂ ಇರ್ತಾನೆ, ಅಭಿಮಾನ ಪಟ್ಕೊಂಡವನಾಗಿ ತೋರ್ತಾನೆ, ಅದನ್ನು ಬೆಳಗುತ್ತಿರುವವನಾಗಿ ತೋರ್ಬರ್ತಾರೆ. ಅಷ್ಟೇ ಆದ್ರೆ ಘಟಾಕಾಶ ಅಂತ ತೋರುವಾಗಲೇನೆ ಅದೊಂದು ಸೇರು 2 ಸೇರು ಅಂತೂ ಆಗಿರುತ್ತೆ, ಮತ್ತು ಅದು ಆಚೆಯನ್ನು ಮೀರಿದ್ದಾಗ ಮಹಾಕಾಶವೂ ಆಗಿರುತ್ತೆ. ಗಡಿಗೆ ಆಗಿರುವ ಆಕಾಶ ಇದೆಯಲ್ಲ, ಗಡಿಗೆ ಒಳಗಿರೋ ಜಾಗ ಅದು 1 ಸೇರು 2 ಸೇರು ಅನ್ನೋ ಆಕಾಶವೋ ಅಥವಾ ಆಚೆ ಇಲ್ಲದ ಆಕಾಶವೋ ಅದು 1 ಸೇರು 2 ಸೇರು ಎಲ್ಲಿ ಹಾಕೋದು? ಆ ಆಕಾಶಕ್ಕೆ ಹಾಕೋದು. 2 ಸೇರು ಹಾಲು ಹಾಕದ ಅಥವಾ 1-2 kg ಅಕ್ಕಿ ಹಾಕಿದ ಅಂದ್ರೆ ಗಡಿಗೆ ಒಳಗೆ ಯಾವ್ದ್ರೊಳಗೆ ಹಾಕಿದ್ದೋ ಆಕಾಶಕ್ಕೆ ಹಾಕಿದ ಅಂದ್ರೆ ಆಕಾಶಕ್ಕೆ ಹಾಕಕ್ಕಾಗತ್ತೋ? ಆಕಾಶ ಅಂಟಿಸ್ಕೊಳತ್ತೋ? ಇವಾಗ ಆ ಆಕಾಶ ಈ ಆಕಾಶ ಬೇರೆ ಆಕಾಶವಾಗಿದೆಯೋ? ಆದ್ರೂ 2 ವ್ಯವಹಾರ ಬರುತ್ತೆ. ಈ ಕರ್ತೃತ್ವ ಭೋಕ್ತೃತ್ವ ಅಭಿಮಾನ ಪಟ್ಕೊಂಡಾಗ ಅವನು ಜೀವ ಅಂತಲೂ, ಅದೇ ಸಮಯದಲ್ಲಿ ಆ ಅಭಿಮಾನ ಅವನಿಗೆ ಇಲ್ಲ ಅಂತ ಗುರುತಿಸಿದಾಗ ಅವನು ಪರಮಾತ್ಮನು ತೋರ್ಬಿಡ್ತಾನೆ. ಇನ್ನೊಬ್ಬ ಅಲ್ಲ ಪರಮಾತ್ಮ. ಅದಕ್ಕೆ ಹೇಳ್ತಾರೆ, ಒಬ್ಬ ಕರ್ಮಫಲ ಅನುಭವಿಸ್ತಾ ಇರುವಾಗಲೇನೆ ಇನ್ನೊಬ್ರಿಗೆ ಅದು ಅವಗತಿ ಆಗ್ತಾ ಇರುತ್ತಲ್ಲ, ಇದನ್ನ ನೋಡ್ದೇನು ಗೊತ್ತಾಗುತ್ತೆ, ಅನುಭವಿಸ್ದೇನು ಗೊತ್ತಾಗತ್ತೆ, ಮಾಡ್ದೇನು ಗೊತ್ತಾಗತ್ತೆ. ಏನೇನು ವಿಕಾರವಾದು ಸರ್ವ ವಿಕಾರಕ್ಕೂ ಸಾಕ್ಷಿಯಾಗಿಯೇ ಇರ್ತಾನೆ, ಸರ್ವ ವಿಕಾರಕ್ಕೂ ಒಳಪಟ್ಟವನಾಗಿ ತೋರ್ತಾನೆ, ಸರ್ವ ವಿಕಾರಕ್ಕೂ ಸಾಕ್ಷಿಯಾಗಿ ತೋರ್ತಾನೆ ಅಟ್ ಎ ಟೈಮು. ಅದು ಆಶ್ಚರ್ಯ ನನಗೆ. ಅದು ಯಾವ ಕಡೆ ಹೊರಳ್ತೀರಾ ಅಂದ್ಮೇಲೆ ಸರ್ವ ವಿಕಾರಕ್ಕೂ ಗುರಿ ಆಗಿದ್ದೀನಿ ಅಂದ್ರೆ ಜೀವನ ಆಗ್ತೀರಾ, ಸರ್ವ ವಿಕಾರವೂ ಗೊತ್ತಾಗ್ತಿದೆ ಅಂದ್ಕೊಂಡ್ರೆ ಪರಮಾತ್ಮ ಆಗಿರ್ತೀರಾ. ನೀವು ಯಾವುದನ್ನ ನೀವು ಆ ಕಾಲ ತಗೊಂಡ್ರಿ ಅಂದ್ಮೇಲೆ ಏನ್ ರಿಸಲ್ಟ್ ಅಂತ. ಹಾಗಾಗಿ ಎಲ್ಲ ವಿಕಾರವೂ ಒಂದೊಂದು ಅನುಭವಕ್ಕೆ ಅವಗತಿಗೆ ಗೊತ್ತಾಗ್ತಿದೆ ಅಂತ ಅನ್ನುವಾಗ ಆ ಅವಗತಿ ರೂಪನಾದ ಆತ್ಮನು ಏಕನವನು. ಅವನು ಏಕ ಅಂದ್ರೆ ಅದ್ವಿತೀಯನಾದ ಏಕ, ಮತ್ತು ಎಲ್ಲಾ ಭೂತಗಳಲ್ಲೂ ಅವನು ಒಬ್ಬನೇ ಇರ್ತಕ್ಕವನು. ಈ ಪ್ರಮಾಸ ಅಲ್ಲ, ಜೀವ ಆಯಾ ದೇಹಕ್ಕೆ ಬೇರೆ ಬೇರೆ. ಆ ಜೀವ ಈ ಜೀವ ಒಂದಲ್ಲ. ನಿನ್ ಪುಣ್ಯ ಪಾಪ ಇವ್ನು ಬರಲ್ಲ, ಅವನ ಪುಣ್ಯ ಪಾಪ ನಿನ್ ಬರಲ್ಲ. ಆದ್ರೆ ನಿನ್ನ ಪುಣ್ಯ ಪಾಪವನ್ನು ಅನುಭವಿಸೋದನ್ನು ಬೆಳಗಿದವನು, ಅವನ ಪುಣ್ಯ ಪಾಪವನ್ನು ಅನುಭವಿಸಿದಾಗ ಬೆಳಗಿದವನು ಒಬ್ಬನೇ ಆಗ್ತಾವನು. ಅವರವರ ಪುಣ್ಯ ಪಾಪವನ್ನು ಅಂದ್ರೆ ಆಯಾಯ ಜೀವನ ಮಾಡಿದ ಪುಣ್ಯ ಪಾಪಕ್ಕೆ ವಿಕಾರವಾಗುವಾಗ ಆ ವಿಕಾರ ಅವರವರಿಗಾದರೂ ಎಲ್ಲಾ ಶರೀರದಲ್ಲೂ ಆಗುವ ವಿಕಾರವನ್ನು ಬೆಳಗುತ್ತಿರುವ ಆತ್ಮನು ಒಬ್ಬನೇ ಆಗಿದ್ದಾನೆ. ಅವನಾಗೆ ಅರಿಬೇಕು ಹೊರತು ಜೀವನದಿಂದ ಬುದ್ಧಿಯಿಂದ ಅರಿಯಕ್ಕಾಗಲ್ಲ. ಅದನ್ನ ಒಬ್ಬನೇ ಅನ್ನೋದನ್ನ ಅಂತಃಕರಣ ಅರಿಯಕ್ಕಾಗಲ್ಲ, ಅಂತಃಕರಣಕ್ಕೆ ಅದು ವಿಷಯವಾಗಲ್ಲ. ಹಾಗೆ ಸರ್ವಭೂತಗಳಲ್ಲಿಯೂ ಆತನು ಹೊಕ್ಕಿದ್ದಾನೆ. ಇವಾಗಿ ಸರ್ವವ್ಯಾಪಿ, ಎಲ್ಲಾ ಕಡೆ ತಪ್ಪಿಕೊಂಡಿದ್ದಾನೆ. ಸರ್ವಭೂತಗಳಿಗೂ ಅಂತರಾತ್ಮನ ತಿರುಳಾಗಿದ್ದಾನೆ ಅಂತ. ಎಲ್ಲಾ ಭೂತಗಳು ಅಂತಂದ್ರೆ ಇಲ್ಲಿ ದೇಹೇಂದ್ರಿಯ ಮನೋಬುದ್ಧಿಯೂ ತಗೋಬಹುದು, ಪಂಚಭೂತವೂ ತಗೋಬಹುದು, ಎಲ್ಲಾ ಜೀವನಗಳು ಅಂತ ತಗೋಬಹುದು. ಅಷ್ಟಕ್ಕೂ ಇವನೇ ತಿರುಳು. ಇವನೇ ಜೀವನಾಗಿ ದೇಹೇಂದ್ರಿಯ ಮನೋಬುದ್ಧಿಯಾಗಿ ವಿಷಯವಾಗಿ ಪ್ರಪಂಚವಾಗಿ ತೋರ್ತಾ ಇದ್ದಾನೆ. ಸರ್ವಭೂತಗಳು ಅಂತರಾತ್ಮ ಇದ್ದಾನೆ. ಅವನೇ ಸಮಸ್ತ ಕರ್ಮಗಳಿಗೂ ಅಧ್ಯಕ್ಷ. ಅವನನ್ನ ಇಟ್ಕೊಂಡೇ ಇವನು ಕರ್ಮ ಮಾಡಿರೋದು. ಯಾಕೆಂದ್ರೆ ಈ ಕರ್ತೃಗೆ ಕ್ರಿಯೆ ಸಾಧನ ಎಲ್ಲ ಆ ಟೈಮಲ್ಲಿ ಹೋಗ್ಬಿಡುತ್ತೆ. ಇವಾಗ ಸೋಮಯಾಗ ಮಾಡ್ತಾನೆ, ಅಥವಾ ಇವಾಗ ಅಗ್ನಿಹೋತ್ರ ಮಾಡ್ತಾನೆ, ಅಥವಾ ದರ್ಶಪೂರ್ಣ ಮಾಸ ಮಾಡ್ತಾನೆ. ಆ ಕಾಲವು, ಆ ಕ್ರಿಯೆಯು, ಆ ಕ್ರಿಯಾ ಸಂಭಾರಗಳು ಎಲ್ಲವೂ ಆ ಕಾಲ ಹೋಗ್ಬಿಡ್ತಾರೆ. ಯಾವತ್ತೋ ಫಲ 10 ವರ್ಷಕ್ಕೋ 100 ವರ್ಷಕ್ಕೋ ಜನ್ಮಾಂತರಕ್ಕೋ, ಅಲ್ಲಿಂದ ಅಲ್ಲಿವರೆಗೆ ನೋಡಿದವು ಯಾರು? ಪರಮಾತ್ಮನೇ. ಹಾಗೆ ಅವನನ್ನ ಇಟ್ಕೊಂಡೆ ಕರ್ಮಫಲ ಆಗೋದು. ಎಲ್ಲರೂ ಪ್ರವಾಹಕ್ಕೆ ಹೋಗ್ತಿದ್ದಾರೆ. ಈ ಪ್ರಮಾತರು ಆದಿಯಾಗಿ ಯಾರು ಪರ್ಮನೆಂಟ್ ಆಗಿಲ್ಲ. ಆದ್ರೂ ಈ ಸಾಕ್ಷಿಯಾಗಿರೋ ಪರಮಾತ್ಮನನ್ನು ಇಟ್ಕೊಂಡೆ ಆಯಾಯ ಜೀವರಿಗೆ ಆಯಾಯ ಫಲ ಆಗತ್ತೆ ಅಂತ ವ್ಯವಹಾರ. ಕರ್ಮಕ್ಕೆಲ್ಲ ಅಧ್ಯಕ್ಷ ಅವನು. ಸರ್ವಭೂತಗಳಲ್ಲೂ ಅಧಿವಾಸ, ಮೇಲಿದ್ದುಗಳು ವಾಸ ಮಾಡ್ಕೊಂಡಿದ್ದಾನೆ. ಅವನು ಸಾಕ್ಷಿಯು, ಅದೇ ಬೆಳಗುವನಷ್ಟೇ. ಯಾವ ಕ್ರಿಯೆಗೂ ನೇರ ವಿಷಯನಾದವನಲ್ಲ. ಚಿನ್ಮಾತ್ಮನು ಕೇವಲನು ಅಂದ್ರೆ ಯಾವ ಅನಾತ್ಮ ಸಂಬಂಧವಿಲ್ಲದವನು, ಯಾವ ಗುಣವೂ ಇಲ್ಲದವನು ಅಂತ ಈ ರೀತಿ ಶ್ವೇತಾಶ್ವೇತೋಪನಿಷತ್ತು ಆತ್ಮನನ್ನ ವರ್ಣನೆ ಮಾಡಿದೆ. ಹಾಗೆ ಈಶಾವಾಸ್ಯೋಪನಿಷತ್ತಿನಲ್ಲೂ ಸಹ ಆತ್ಮನೋ ಪರಿ ಅಗಾಧ, ಪರಿ ಸಮಂತಾತ್ ಅಗಾಧ, ಎಲ್ಲಾ ಕಡೆ ಹೋಗ್ಬಿಟ್ಟಿದ್ದಾನೆ. ಇನ್ನು ಹೋಗದಿರೋ ಜಾಗನೇ ಇಲ್ಲ, ಎಲ್ಲಾ ಕಡೆ ತುಂಬಿಕೊಂಡಿದ್ದಾನೆ. ಶುಕ್ರ ಅಂದ್ರೆ ಶುದ್ಧನು, ಅಂದ್ರೆ ಅನಾತ್ಮ ಸಂಬಂಧವಿಲ್ಲದವನು. ಅಕಾಯ ಅಂತಂದ್ರೆ ಸ್ಥೂಲ ದೇಹವಿಲ್ಲದವನು. ಔವ್ರಣ ಅಂದ್ರೆ ಸೂಕ್ಷ್ಮ ದೇಹವಿಲ್ಲದವನು. ಅಸ್ನಾವಿರ ಅಂತಂದ್ರೆ ಅದಕ್ಕೆ ದೇಹದ ಅವ್ರು ಹೇಳ್ತಾರೆ ಅಜ್ಞಾನದ ಸಂಬಂಧ ಇಲ್ಲದವನು ಅಂತ ಉಪಲಕ್ಷಣ ಮಾಡ್ಕೊಳ್ಳಿ.
ಯಾಕಂದ್ರೆ ಕಾಯ ವ್ರಣ ಸ್ನಾವ್ಯದ ಮೂರು ಈ ದೇಹಗಳಿರೋದು. ಕಾಯ ಅಂದ್ರೆ ಶರೀರ, ವ್ರಣ ಅಂದ್ರೆ ಗಾಯ, ಸ್ನಾಯು ಅಂದ್ರೆ ನರ. ಮೂರು ಒಂದೇ ದೇಹವನ್ನೇ ಹೇಳುತ್ತೆ. ಒಂದೇ ದೇಹವನ್ನೇ ಮೂರು ಪದ ಅಲಬಳಿತಾ ಇದೆ ಅಂದ್ರೆ ಪುನರುಕ್ತಿ ಆಗತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ದಾರೆ ಐಶಾವಾಸ್ಯದಲ್ಲಿ ಕಾರಣಹೇಯ ಪ್ರತಿಷೇಧ ಅಂತ ಮಾಡಿದ್ದಾರೆ. ಅದಾದ ಕಾರಣಹೇಯ ಅಂದ್ರೆ ಅವಿದ್ಯಾ ಅಂತ ಅರ್ಥ ಅಲ್ಲ, ಕಾರಣತ್ವವೇ ಶರೀರ. ಅಂದ್ರೆ ಈ ಯಾವ ಅಜ್ಞಾನದಿಂದ ನಾನು ಇದನ್ನು ಅನುಭವಿಸ್ತಾ ಇದ್ದೀನಿ ಅಂತ ಅನ್ಕೊಳ್ತಾನೋ ಆ ಅಜ್ಞಾನವೂ ಇಲ್ಲ ಆತ್ಮನಿಗೆ ಅಂತ. ಅಜ್ಞಾನ ತಾನೆ ಕಾರಣ. ಸೂಕ್ಷ್ಮ ದೇಹ ಸ್ಥೂಲ ದೇಹ ಇದೆ ಅಂತ ಅನ್ನೋದಕ್ಕೆ ಆ ಎರಡರ ಸಂಬಂಧವೂ ಇಲ್ಲದವನು ಅಂತ ಅರ್ಥ. ಅಜ್ಞಾನವೂ ಸಂಬಂಧವೂ ಇಲ್ಲ ಅಂತ ಅರ್ಥ. ಶುದ್ಧನು ಅಂದ್ರೆ ಅಸಂಗನು, ಪಾಪ ಪುಣ್ಯ ಪಾಪ ಹೊಡೆದವಿಲ್ಲದವನು ಅಂತ. ಈ ರೀತಿಯಾಗಿ ಈ ಎರಡು ಮಂತ್ರಗಳು ಏನ್ ಹೇಳ್ತಾ ಇವೆ, ಆತ್ಮನಲ್ಲಿ ಯಾವುದನ್ನು ಆಧೇಯ ಇಡೋದು, ಅತಿಶಯ ಹೆಚ್ಚುಗಾರಿಗೆ ಎರಡು ಇಲ್ಲದ್ದು, ಅನಾಧೇಯ ಅತಿಶಯ. ಆಧೇಯಶ್ಚ ಅತಿಶಯಶ್ಚ ಆಧೇಯಾತಿಶಯೌ ನ ಆಧೇಯಾತಿಶಯೌ ಅನಾಧೇಯಾತಿಶಯೌ ಅನಾಧೇಯತೆಯೋ ಅನಾಧೇಯಾತಿಶಯೋ ಭಾವ ಅನಾಧೇಯಾತಿಶಯತಾ ತಾಮ್ ಮಾಡ್ಕೋಬೇಕು. ಆಧೇಯ ಅಂದ್ರೆ ಮೇಲೆ ಏನೋ ಇಡಬೇಕು ಅಂತ ಆಗೋದು ಆಧೇಯ. ಅದರಿಂದ ಏನೋ ವಿಶೇಷವಂದ್ರೆ ಅದು ಅತಿಶಯ. ಟೇಬಲ್ ಮೇಲೆ ಒಂದು ಲೋಟ ಇಡ್ತೀನಿ, ಲೋಟ ಆಧೇಯ, ಟೇಬಲ್ ಆಧಾರ. ಹಾಗೆ ಆತ್ಮನ ಮೇಲೆ ಏನೋ ಇಡ್ತೀನಿ ಅಂದ್ರೆ ಏನನ್ನು ಇಡಿಸ್ಕೊಳ್ಳೋದಿಲ್ಲ, ಅದು ಯಾವ ವಿಶೇಷವನ್ನು ಹೊಂದೋದಿಲ್ಲ. ಆಧೇಯ ಅತಿಶಯವಿಲ್ಲದ್ದು ಅನಾಧೇಯಾತಿಶಯವಾದದ್ದು. ಇಲ್ಲ ಆನದು ಕೊನೆಯನ್ನು ಹಾಕೋಬೇಕು. ಆಧೇಯಾತಿಶಯ ಎರಡು ಸೇರಿ ಸಮಾಸ ಮಾಡಿ ಅದೆರಡು ಇಲ್ಲದ್ದು ಅನಾಧೇಯ ಮಾಡ್ಕೋಬೇಕು. ಆಧೇಯಾತಿಶಯವಿಲ್ಲದೆ ಇರ್ತಕ್ಕದ್ದಾದ ಸ್ವರೂಪದ್ದಾಗಿದೆ ಮತ್ತು ನಿತ್ಯ ಶುದ್ಧ. ಯಾವಾಗಲೂ ಒಂದು ಅನಾತ್ಮ ಸಂಬಂಧವಿಲ್ಲದ್ದು ಎಂಬುದನ್ನ, ಬ್ರಹ್ಮವು ಅಂಥದ್ದಾಗಿದೆ ಎಂಬುದನ್ನ ಈ ಎರಡು ಮಂತ್ರವು ತೋರಿಸ್ತಾ ಇದೆ ಅಂತ ಇದ್ದಾರೆ. ದರ್ಶಯತಃ ದ್ವೇಷನ ಶ್ವೇತಾಶ್ವೇತರ ಮಂತ್ರವು ಈಶಾವಾಸ್ಯದ ಮಂತ್ರವು, ಈ ಎರಡು ಮಂತ್ರವೂ ಕೂಡ ಆತ್ಮನ ಮೇಲೆ ಯಾವ ಹೆಚ್ಚುಗಾರಿಕೆಯನ್ನಾಗಲಿ ಯಾವ ವಿಶೇಷವನ್ನಾಗಲಿ ಏನನ್ನು ಇಡೋಕ್ಕಾಗೋದಿಲ್ಲ, ಬರೋದಿಲ್ಲ ಎಂಬುದು ತೋರಿಸ್ತಾ ಇದೆ. ಇದನ್ನು ಏನ್ ಗೊತ್ತಾಯ್ತು, ಈ ಆತ್ಮನು ಪರಮಾರ್ಥಾತ್ಮನು, ಈಗನೇ ನಮ್ಮ ನಿಜ ಸ್ವರೂಪನು, ಜೀವನ ಆತ್ಮನು ಅವನೇ. ಜೀವತ್ವ ಇದೆಯಲ್ಲ ಇದಕ್ಕೆ ಸಂಸಾರತ್ವ ಅಂತ ಇದೊಂದು ಹೊಂದಿಸ್ಕೊಂಡಿರೋದು. ಏನಾಯ್ತು ಗೊತ್ತಾ, ಎಷ್ಟು ಒಪ್ಕೊಳ್ತೀವೋ ಅಲ್ಲಿ ಮುಂದಕ್ಕೆ ಬರುತ್ತೆ, ಉಪದೇಶ ಬರುತ್ತೆ. ಜೀವತ್ವ ಇದೆ ಅಂತ ಇಟ್ಕೊಂಡಾಗ ಅವಾಗ ಕರ್ಮಕಾಂಡವೆಲ್ಲ ಬರುತ್ತೆ, ಲೌಕಿಕ ವ್ಯವಹಾರ ಎಲ್ಲ ಬರುತ್ತೆ, ಎಲ್ಲೂ ಬರುತ್ತೆ. ಪುಣ್ಯ ಪಾಪ ಎಲ್ಲ ಅವನಿಗೆ ಅಂತ ಹೇಳ್ತೀವಿ. ಜೀವತ್ವ ಇದೆಯೋ ಅಂತ ಕೇಳಿದ್ರೆ ಅದು ಅವಿದ್ಯಾ ಕಲ್ಪಿತ ಅಂತನ್ನುವಾಗ ಅವಾಗ ಯಾರಿಗೂ ಸಂಸಾರಿತ್ವ ಇಲ್ಲ, ವ್ಯವಹಾರವಿಲ್ಲ, ಏನೂ ಇಲ್ಲ. ಜೀವತ್ವ ಇಟ್ಕೊಂಡಾಗಲೇ ಇನ್ನೊಬ್ಬನ ಪರಮಾತ್ಮ ತಂದ್ಬೇಕಾಗತ್ತೆ. ಪರಮಾತ್ಮನ ಕಲ್ಪನೆ ಕಾನ್ಸೆಪ್ಟ್ ಬರೋದು ಜೀವತ್ವ ಕಲ್ಪನೆಯಿಂದ ಬರುತ್ತೆ ಹೊರತು ಸ್ವತಃ ಅದ್ವಿತೀಯವಾದ ಸ್ವರೂಪಕ್ಕೆ ಪರಮಾತ್ಮನೂ ಅಲ್ಲ, ಏನೂ ಅಲ್ಲ. ಅದು ಆ ಪರ ಅಂದ್ರೆ ಹೆಚ್ಚಿನದಾದ ಅಥವಾ ಉತ್ಕೃಷ್ಟವಾದ ಅಥವಾ ವಿಲಕ್ಷಣವಾದ. ಪರಶಬ್ದಕ್ಕೆ ಮೂರು ಅರ್ಥ ಮಾಡ್ತಾರೆ. ಒಂದು ಪರ ಅಂದ್ರೆ ಹೆಚ್ಚಿನದು, ಇನ್ನೊಂದು ವಿಲಕ್ಷಣ, ಇನ್ನೊಂದು ಉತ್ಕೃಷ್ಟ, ಯಾವ ಇದು ಇರೋದು. ಅದು ಯಾವುದು ಕೇವಲನಾದ ಆತ್ಮ, ಅದು ಜೀವನ ಪರಮಾರ್ಥಾತ್ಮ. ಜೀವಾತ್ಮ ಅಂತ ಬಜ್ಜಾ ಇದ್ದಾವೆ ನಾವುಗಳನ್ನು ನಾವು ಯಾವಂತ ಇದು ಜೀವಾತ್ಮನ ವ್ಯವಹಾರ. ಇದು ನಾನು ಪಾಠ ಹೇಳ್ತಾ ಇದ್ದೀನಿ ನಾನು ಅನ್ಕೊಂಡ್ರೆ, ನೀವು ಕೇಳ್ತಾ ಇದ್ದೀರಿ ನೀವು ಅನ್ಕೊಂಡ್ರೆ, ಈ ಹೇಳ್ತಾ ಇದ್ದೀನಿ ಅಭಿಮಾನ ಪಟ್ಕೊಂಡವನಿಗೂ ಕೇಳ್ತಾ ಇದ್ದೀನಿ ಅಂತ ಅನ್ಕೊಂಡವರಿಗೂ ಜೀವಾತ್ಮ ಅಂತ ಹೆಸರು. ಅವನು ಹೇಗಿದ್ದಾನೆ, ಅವನ ಸ್ವಭಾವ ಏನು ಅಂದ್ರೆ ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಕೂಡ್ಕೊಂಡವನಾಗಿದ್ದಾನೆ. ಅವನು ಶುದ್ಧಾತ್ಮನೂ ಅಲ್ಲ, ಶುದ್ಧ ಅಚೇತನವಾದ ಅನಾತ್ಮವೂ ಅಲ್ಲ. ಅಚೇತನವಾದ ಅನಾತ್ಮ ಆದ್ರೆ ಅದಕ್ಕೆ ಕೇಳೋದು, ನೋಡೋದು, ತಿಳ್ಕೊಳ್ಳೋದು ಅನ್ನೋದು ಬರೋದಿಲ್ಲ. ದೇಹೇಂದ್ರಿಯ ಮನೋಬುದ್ಧಿ ಸಂಬಂಧ ಇಲ್ಲದೆ ಹೋದ್ರೆ ಆ ಕೇಳೋದು ಕ್ರಿಯೆ, ಚೇತನಕ್ಕೆ ಕ್ರಿಯೆ ಬರಲ್ಲ. ಚೇತನಕ್ಕೆ ಕ್ರಿಯೆ ಬರಬೇಕಾದ್ರೆ ಉಪಾಧಿ ಸಂಬಂಧ ಆಗ್ಬೇಕು. ಉಪಾಧಿಯು ಅರಿಯತ್ತೆ ಅನ್ಕೋಬೇಕಾದ್ರೆ ಚೇತನ ಸಂಬಂಧ ಆಗ್ಬೇಕು. ದೇಹೇಂದ್ರಿಯ ಮನೋಬುದ್ಧಿ ಅರಿಯತ್ತೆ ಅಂದ್ರೆ ಚೇತನ ಸಂಬಂಧ ಆಗ್ಬೇಕು. ಚೇತನಕ್ಕೆ ಕ್ರಿಯೆ ಬರಬೇಕಾದ್ರೆ ದೇಹೇಂದ್ರಿಯ ಮನೋಬುದ್ಧಿ ಸಂಬಂಧ ಆಗ್ಬೇಕು. ದೇಹೇಂದ್ರಿಯ ಮನೋಬುದ್ಧಿಗೂ ಚೇತನಗೂ ಅವನು ಅವಿನಾಭಾವ ಸಂಬಂಧ ಏನಿದೆ, ಇದನ್ನೇ ಜೀವಭಾವ, ಪ್ರಮಾತ್ರ ಭಾವ, ಸಂಸಾರಿ ಭಾವ ಅಂತ ಕರೀತಾರೆ. ಇವನಿಗೆ ಎಲ್ಲ ಲೌಕಿಕ ವೈದಿಕ ವ್ಯವಹಾರವು, ಪುಣ್ಯ ಪಾಪಗಳು, ಶೋಕಮೋಹಗಳು, ಸಂಸಾರಿತ್ವವು, ಸುಖ ದುಃಖ ಎಲ್ಲ ಇವನಿಗೇನೆ ಅಂದ್ರೆ ಆಗ್ತಾ ಇದೆ ಇಟ್ಕೊಂಡ್ರೆ. ನಿಜವಾಗಿ ಇವನು ಆಗತ್ತೋ ಆಗ್ತಾ ಇದೆಯೋ ಅಂತ ಕೇಳಿದ್ರೆ ತಪ್ಪಲಿಕ್ಕೆಂದೇ ಇವನನ್ನು ತೋರಿಸ್ತಾ ಇತ್ತು. ಆಗ್ತಾ ಇದೆ.
ಅವಾಗ ಇವನಿಗೂ ಆಗ್ತಿಲ್ಲ ತಪ್ಪಲಿಕ್ಕೆ ಅಂತ ಆದ್ರೆ ಅವ ಇದೆಲ್ಲ ಕಲ್ಪಿತ ಅಂತಾಗಿ ಇದಿಲ್ಲೇ ಇಲ್ಲ ಅಂತಾಗಿ ಅದ್ವಿತೀಯದ ಪರಮಾತ್ಮ ಒಬ್ಬನೇ ಪರಮಾರ್ಥ ಅಂತ ಆಗ್ತಾನೆ. ಹಾಗೆ ಎಷ್ಟು ಒಪ್ಕೊಂಡಿದೀವಿ ಅನ್ನೋದ್ ಮೇಲೆ ಏನು ಉಪದೇಶ ಅಂತ. ಹಾಗಾಗಿ ಬ್ರಹ್ಮಕ್ಕೆ ಅನಾಧೇಯಾತಿಹೇತು ಉಳ್ಳದ್ದಾಗಿರೋ ಸ್ವಭಾವದ್ದು ಎಂಬುದನ್ನ ಈ ಎರಡು ಮಂತ್ರಗಳು ತೋರಿಸುತ್ತೆ. ನಿತ್ಯಸಿದ್ಧವಾಗಿದೆ ಎಂಬುದನ್ನು ತೋರಿಸುತ್ತೆ. ಅಂಥ ಬ್ರಹ್ಮಭಾವವಾಗೋದೇ ಮೋಕ್ಷ ಹೇಳ್ತಾರೆ. ಬ್ರಹ್ಮಭಾವಶ್ಚ ಮೋಕ್ಷ, ಬ್ರಹ್ಮಭಾವಶ್ಚ ಮೋಕ್ಷಃ, ಜೀವಭಾವಶ್ಚ ಸಂಸಾರ. ಜೀವಭಾವವಾಗೋದೇ ಸಂಸಾರ, ಬ್ರಹ್ಮಭಾವ ಮೋಕ್ಷ. ನೋಡಿ, ಜೀವವಾಗೋದು ಬ್ರಹ್ಮವಾಗೋದು ಈ ಎರಡು ಇದೆಯಲ್ಲ, ಇದು ಯಾವ ಕ್ರಿಯೆ? ಇದು ಜೀವ ಆಗೋದು ಯಾವ ಕ್ರಿಯೆ, ಬ್ರಹ್ಮವಾಗೋದು ಯಾವ ಕ್ರಿಯೆ? ಅಷ್ಟೇ, ಕ್ರಿಯೆ ಇಲ್ಲೇ ಇಲ್ಲ. ಜೀವವಾಗೋದಕ್ಕೂ ಕ್ರಿಯೆ ಇಲ್ಲ. ಅವಿದ್ಯೆ ಅಜ್ಞಾನದಿಂದಲೇ ಜೀವನು. ಬ್ರಹ್ಮ ಅಂತ ಆಗೋದು ಕೂಡ ಅವಿದ್ಯೆ ಬಿಟ್ಕೊಳ್ಳೋದ್ರಿಂದ. ಬ್ರಹ್ಮ ಆಗೋದು ಒಂದು ಕ್ರಿಯೆ ಅಲ್ಲ, ಜೀವನ ಆಗೋದು ಕ್ರಿಯೆ ಅಲ್ಲ. ಎರಡು ಮಿಥ್ಯಾಜ್ಞಾನದಿಂದ ಜೀವನ ತೋರ್ತಾನೆ, ಸಮ್ಯಜ್ಞಾನದಿಂದ ಬ್ರಹ್ಮ ತೋರ್ತಾನೆ. ಅದನ್ನ ಜೀವಭಾವ ಬ್ರಹ್ಮಭಾವ ಅಂತ ಆ ಪದನ ಬಳಸ್ತಾರೆ. ಆ ಪದ ಪ್ರಯೋಗದಿಂದ ನಾವು ಭ್ರಾಂತ ಬಿಡ್ತೀವಿ. ನೋಡಿ, ಜೀವನ ಆಗೋದು ಅಂತ ಆಗೋದು ಅಂದ್ರೆ ಒಂದು ಇನ್ಸಿಡೆನ್ಸು, ಒಂದು ಘಟನೆ, ಅದೊಂದು ಕಾಲ ದೇಶದಲ್ಲಿ ಆಗುವಂಥದ್ದು. ಆಗ ಏನಾಗುತ್ತೆ ಅಂತ ಪ್ರಶ್ನೆ. ಹಾಗೆ ಬ್ರಹ್ಮವಾಗೋದು ಅಂತಂದ್ರೆ ಅದಕ್ಕೇನೋ ಒಂದು ಪ್ರಯತ್ನ, ಒಂದು ಕ್ರಿಯೆ, ಒಂದು ಕಾಲ ದೇಶಗಳು ಅಂತ. ಹಂಗಲ್ಲ ಇಲ್ಲ. ಈ ವಾಕ್ಯಗಳನ್ನ ಕ್ರಿಯಾಪದದಿಂದ ನಾವು ಬಳಸ್ತೀವಿ ಹೊರತು, ಪೂರ್ತಿ ಮಾಡ್ತೀವಿ ಹೊರತು ಅದು ಕ್ರಿಯೆಗಳ ಅವಕಾಶ ಇಲ್ಲ. ಚೆನ್ನಾಗಿ ತಿಳ್ಕೊಬೇಕು. ಹಾಗಾಗಿ ಬ್ರಹ್ಮಭಾವಶ್ಚ ಮೋಕ್ಷ ಅಂದ್ರೆ ಬ್ರಹ್ಮವಾಗೋದು ಅಂದ್ಕೊಳ್ಳೇನೆ ಅದೇನೋ ಒಂದು ವ್ಯಾಪಾರ ವಿಶೇಷ ಅಂತ ಅನ್ಕೋಬೇಡಿ. ಬ್ರಹ್ಮರೂಪದಿಂದ ಗೊತ್ತಾಗೋದು ತಿಳ್ಕೊಳ್ಳೋದು. ತಸ್ಮಾತ್ ನ ಸಂಸ್ಕಾರ್ಯೋಪಿ ಮೋಕ್ಷ. ಆದ್ರೆ ಇದೇನಾಯ್ತು ತೀರ್ಮಾನ? ಇಷ್ಟುವರೆಗಿನ ಚರ್ಚೆಯಿಂದ ಮೋಕ್ಷವೆಂಬುದು ಸಂಸ್ಕಾರಿಯೂ ಅಲ್ಲ, ಅದಕ್ಕೆ ಸಂಸ್ಕಾರವೂ ಮಾಡೋಕ್ಕಾಗಲ್ಲ. ಮೋಕ್ಷ ಆತ್ಮ ಬ್ರಹ್ಮ ಬೇರೆ ಅಲ್ಲ. ಬ್ರಹ್ಮದಿಂದ ಮೋಕ್ಷ ಅಲ್ಲ, ಬ್ರಹ್ಮಜ್ಞಾನ, ಬ್ರಹ್ಮವೇ ಮೋಕ್ಷ ಸ್ವರೂಪ, ಮೋಕ್ಷವೇ ಬ್ರಹ್ಮ ಸ್ವರೂಪ. ಹಾಗಾಗಿ ಅದರ ಅಜ್ಞಾನದಿಂದ ಮರೆಯಾದಂತಾಗಿದ್ದು ಜ್ಞಾನದಿಂದ ಉಂಟಾದಂತಾಗತ್ತೆ. ಎರಡು ಅಂತೆಯೇ, ಮರೆಯುವಾಗಿಲ್ಲ, ಉಂಟಾಗೋದು ಇಲ್ಲ. ಅತಃ ಅತೋನ್ಯತ್, ಅತಃ ಬಿಡಿಸಬಾರ್ದು, ಅತೋನ್ಯತ್ ತಗೋಬೇಕು. ಮೋಕ್ಷಂ ಪ್ರತಿ ಕ್ರಿಯಾನುಪ್ರವೇಶ ದ್ವಾರಂ ನಶಕ್ಯಂ ಕೇನಚಿತ್ ದರ್ಶಯಿತು. ಇವಾಗ 4 ಕ್ರಿಯಾನುಪ್ರವೇಶ ಮಾಡಬಹುದು. ಉತ್ಪಾದ್ಯವಾದರೆ, ಆಪ್ಯವಾದ್ರೆ, ಸಂಸ್ಕಾರವಾದ್ರೆ, ವಿಕಾರವಾದ್ರೆ ಕ್ರಿಯಾನುಪ್ರವೇಶ ಮಾಡಬಹುದು. ಈ ಅತೋನ್ಯತ್, ಈ 4ಕ್ಕಿಂತ ಬೇರೆ ಜಾಗದಲ್ಲಿ ಬೇರೆ ಆಗಿರ್ತಕ್ಕ ಮೋಕ್ಷವನ್ನು ಕುರಿತು ಕ್ರಿಯೆಯನ್ನು ಪ್ರವೇಶ ಮಾಡಿಸ್ತೀನಿ, ಸೇರಿಸ್ತೀನಿ ಅಂತಂದ್ರೆ ಆಗೋದೇ ಇಲ್ಲ. ಈ 4ರಲ್ಲಿ ಯಾವ್ದಾದ್ರು ಒಂದಕ್ಕೆ ಸೇರಿದ್ರೆ ಮೋಕ್ಷ, ಅಲ್ಲಿ ಕ್ರಿಯೆಯನ್ನ ಆಡ್ ಮಾಡ್ಬೋದಾಗಿತ್ತು, ಸೇರಿಸ್ಬೋದಾಗಿತ್ತು, ಕೂಡಿಸ್ಬೋದಾಗಿತ್ತು. ಈ 4ಕ್ಕಿಂತ ವಿಲಕ್ಷಣವಾದ ಉತ್ಪಾದ್ಯಾದಿ ಚತುರ್ವಿಧ ದ್ರವ್ಯ ವಿಲಕ್ಷಣ ಸಮಃ ಕೂಟಸ್ಥ ಅದ್ವಿತೀಯ ಹಾಗಿರ್ತಕ್ಕ ಜಾಗದಲ್ಲಿ ಕ್ರಿಯಾನುಪ್ರವೇಶ ಬರಲ್ಲ. ಎಲ್ಲದೂ ಕ್ರಿಯೆ ಬೇಕಂತೆ. ಉಪಾಸನೆಯೂ ಕ್ರಿಯಾ, ಅಗ್ನಿಹೋತ್ರಾದಿಗೂ ಕ್ರಿಯೆ, ಲೌಕಿಕ ಎಲ್ಲ ವ್ಯವಹಾರವೂ ಕ್ರಿಯೆ. ಅಲ್ಲಿ ಆಯಾಸ ಉಂಟು, ವಿಶೇಷ ಉಂಟು, ಫಲದಲ್ಲಿ ವ್ಯತ್ಯಾಸ ಉಂಟು, ದುಃಖ ಎಲ್ಲ ಉಂಟು. ಈ 4ಕ್ಕೆ ಸೇರದೇ ಇರತಕ್ಕಂತಹ ಬ್ರಹ್ಮಾತ್ಮ ಭಾವ ಇದೆಯಲ್ಲ, ಅದೇ ಮೋಕ್ಷ. ಆ ಮೋಕ್ಷದ ವಿಷಯಕ್ಕೆ ಕ್ರಿಯಾಪ್ರವೇಶ ಮಾಡ್ತೀನಿ ಅಂದ್ರೆ ಸಾಧ್ಯವೇ ಇಲ್ಲ. ಅಥೋನ್ಯತು ಒಂದು ಪಾತ್ರ ಹೋಗ್ಬೇಕು, ಅಸ್ಮಾದನ್ಯತು ಅಥೋ, ಅತಃ ಅನ್ಯತು ಓದಬಾರ್ದು. ಆದ್ದರಿಂದ ಬೇರೆ ಓದಬಾರ್ದು, ಇದಕ್ಕಿಂತ ಬೇರೆಯಾದ ಓದ್ಬೇಕು. ಇದಕ್ಕಿಂತ ಬೇರೆಯಾಗಿರ್ತಕ್ಕಂತಹ ಮೋಕ್ಷಂ ಪ್ರತಿ ಕ್ರಿಯಾನುಪ್ರವೇಶ ದ್ವಾರಂ ಅಂತ, ಅನ್ಯದ್ವಾರಂ ಅಂತ ಮಾಡ್ಬೇಕು. ದ್ವಾರಮನ ವಿಶೇಷಣ, ಅಥೋನ್ಯ ದ್ವಾರಂ ಕಂಪ್ರತಿ ಮೋಕ್ಷಂ ಪ್ರತಿ. ಕಂಪ್ರತಿ ಕಿಮರ್ಥ ಕಸ್ಯ ದ್ವಾರಂ? ಕ್ರಿಯಾನುಪ್ರವೇಶ ದ್ವಾರಂ. ಹಾಗೆ ಕರೆಕ್ಟ್ ಅರ್ಥವಾಗಬೇಕು. ಇದಕ್ಕಿಂತ ಬೇರೆಯಾಗಿ ಮೋಕ್ಷವನ್ನು ಕುರಿತು ಕ್ರಿಯೆಯನ್ನು ಪ್ರವೇಶ ಮಾಡಿಸ್ತಿದ್ದಕ್ಕೆ ಇನ್ನು ಥ್ರೂ ಮಾರ್ಗ, ರೂಟ್ ಇಲ್ಲ, ಇಲ್ಲ. ನಶಕ್ಯಂ, ತೋರ್ಸಕ್ ಆಗೋದೇ ಇಲ್ಲ. ಯಾರಿಗಾಗಲ್ಲ? ಏನಶಿದಪಿ ರಸಿತ ಬಂದ್ಬಿಟ್ರು. ಇವನು ಇಂದ್ರಾದಿ ದೇವತೆಗಳಿಗೂ ಆಗಲ್ಲ, ಈಶ್ವರನಿಗೂ ಆಗಲ್ಲ, ಯಾವ ಮನುಷ್ಯನಿಗೂ ಆಗಲ್ಲ. ಇಲ್ಲದೆ ಇರೋದು ಮಾಡ್ತೀನಿ ಅರ್ಥ ಏನಯ್ಯ? ಆಕಾಶವನ್ನು ಚಾಪೆಯಂತೆ ಸುತ್ತೋದಕ್ಕೆ ಯಾರಿಗಾಗಲ್ಲ ಹೇಳೆ? ಯಾರಿಗೂ ಆಗಲ್ಲ ಅನ್ಬೇಕು. ಓ, ನಮಗಾಗದೆ ಹೋದ್ರೆ ಋಷಿ ಮುನಿಗಳು ಸುತ್ತಾರೆ, ದೇವತೆಗಳು ಸುತ್ತಾರೆ, ಅಲ್ಲ ಶಿವ ಸುತ್ತಾನೆ ಅನ್ನೋಕೆ ಅರ್ಥನ? ಯಾವುದಕ್ಕೆ ಯಾವುದು ಸ್ವಭಾವವೇ ಅಲ್ಲವೋ ಅದನ್ನ ಯಾರಿಗೂ ಅದನ್ನ ಮಾಡೋಕ್ಕಾಗಲ್ಲ.
ಆಕಾಶವನ್ನು ಚಾಪೆ ಹೇಗೆ ಸೇರಿಸಕ್ಕಾಗಲ್ವಾ ಹಾಗೆ ಮೋಕ್ಷದ ಬಗ್ಗೆ ಕ್ರಿಯಾನು ಪ್ರವೇಶಕ್ಕೆ ದ್ವಾರವನ್ನ ಇದಕ್ಕೆ ಈ 4 ಇನ್ನೊಂದು ತೋರ್ಸಕ್ಕಾಗಲ್ಲ, ಈ 4ಕ್ಕೂ ಆಗಲ್ಲ, ಇದಕ್ಕೆ ಬೇರೆ ಇನ್ನೊಂದು ಇಲ್ಲೂ ಇಲ್ಲ. ಹಾಗಾಗಿ ಅಲ್ಲಿ ಕರ್ಮ ನಡೆಯೋಲ್ಲ. ಅದಕ್ಕೋಸ್ಕರವಾಗಿ ಎಲ್ಲಿ ಕ್ರಿಯೆ ಇಲ್ಲವೋ ಕರ್ಮವಿಲ್ಲವೋ ಅದನ್ನ ಪಡೆದುಕೊಳ್ಳಬೇಕು ಅಂತ ಅಂದ್ಕೊಂಡವನು ಕೂಡ ಹಾಗೆ ಇರಬೇಕು. ಕ್ರಿಯಾರಹಿತವಾಗಿ ಕರ್ಮರಹಿತವಾಗಿ ಸನ್ಯಾಸಿ ಇರಬೇಕು. ಸನ್ಯಾಸಿಯಿಂದ ಅರ್ಥ ಏನು? ಕರ್ಮ ಬಿಟ್ಟವನು, ಕ್ರಿಯೆ ಬಿಟ್ಟವನು. ಯಾಕೆ ಕರ್ಮ ಬಿಟ್ಟ, ಯಾಕೆ ಕ್ರಿಯೆ ಬಿಟ್ಟ? ಕ್ರಿಯೆ ಅಲ್ಲಿ ಏನು ನಡೆಯಲ್ಲ. ಕಿಂಚಿತ್ ಕರತ್ವ ಕ್ರಿಯಾಯ, ಅಲ್ಲಿ ಕ್ರಿಯೆಗೆ ಏನು ಸಾಲ ಇಲ್ಲ, ಪ್ರಯೋಜನ ಇಲ್ಲ. ಏನಾದ್ರು ಪಡಿಬೇಕಾದ್ರೆ, ಹೊಂದಬೇಕಾದ್ರೆ, ಆಗ್ಬೇಕಾದ್ರೆ ಕ್ರಿಯೆ ಮಾಡ್ಬೋದು. ಅದೇನು ಮಾಡಕ್ ಬರದೆ ಯಾರೇ ಕ್ರಿಯೆ ಮಾಡ್ಬೇಕಾ? ಎಲ್ಲ ಕ್ರಿಯೆ ಬಿಡೋಣ. ಎಲ್ಲ ಕ್ರಿಯೆ ಬಿಡೋದು ಸುಮ್ಮನೆ ಹಾಗೆ ಬಿಡೋ ಹಾಗಿಲ್ಲ, ಬಿಡೋದಕ್ಕೂ ಒಂದು ವ್ಯವಸ್ಥೆ ಇದೆ. ಆ ರೀತಿಯಲ್ಲಿ ಬಿಡಬೇಕು ಅಂತಾರೆ. ಈ ಸನ್ಯಾಸಿಯಾಗಿ ಎಲ್ಲ ಕರ್ಮವನ್ನು ಬಿಟ್ಟವನಾಗಿ ಅದನ್ನ ಗುರುತಿಸ್ತಾ ಅದನ್ನೇ ಚಿಂತನೆ ಮಾಡುತ್ತಾ ಆ ಅನುಸಂಧಾನದಲ್ಲಿ ಇದ್ಕೊಂಡು ಅದನ್ನು ಗುರುತಿಸ್ಕೋ. ಅದೇ ಒಂದು ಧರ್ಮ. ಸನ್ಯಾಸಿ ಧರ್ಮ ಏನೋ ಕ್ರಿಯಾರಹಿತ ನಿಷ್ಕ್ರಿಯಾತ್ಮ ಸ್ವರೂಪದಲ್ಲಿ ನೆಲೆ ನಿಲ್ಲೋದು ಅನ್ನುವಂಥ ಒಂದು ಆಟಿಟ್ಯೂಡ್, ಒಂದು ಮನೋಭಾವ ಏನಿದೆ ಅದೇ ಸನ್ಯಾಸಿಯ ಒಂದು ಲಕ್ಷಣ. ಅಷ್ಟೇ ಅವ್ರಿಗೆ ಇದು ಸನ್ಯಾಸಿಯ ನಿತ್ಯ ಕರ್ಮ. ಇದು ನೋಡಿ, ಈ ಕ್ರಿಯಾನು ಪ್ರವೇಶಕ್ಕೆ ದ್ವಾರವನ್ನ ಯಾರಿಗೂ ತೋರ್ಸೋಕ್ಕಾಗಲ್ಲ. ಆ ಮೋಕ್ಷ ಅಂಥದ್ದು ಅಂತ ಹೇಳಿದ್ರಿಂದ ಅಂಥ ಮೋಕ್ಷಕ್ಕಾಗಿ ಡೆಡಿಕೇಟ್ ಮಾಡ್ಕೊಂಡಂತ ಸಾಧಕನು ಯಾವ ರೀತಿ ಇರ್ತಾನೆ? ಕ್ರಿಯಾರಹಿತನಾಗೇ ಇರ್ತಾನೆ. ಯಾಕಂದ್ರೆ ತಾನು ಹೋಗ್ತಾ ಇರೋ ಡೆಸ್ಟಿನೇಷನ್, ಗುರಿ ಅದು ಆಗಿದೆ, ಗಮ್ಯ ಸ್ಥಾನ ಆಗಿದೆ. ಗಮ್ಯ ಸ್ಥಾನ ಅದಾದ್ಮೇಲೆ ಅದಕ್ಕೆ ಕ್ರಿಯೆ ಆಯ್ತು ತಗೊಂಡ್ಬರ್ತೀಯ ಅಲ್ಲಿಗೆ. ಕ್ರಿಯಾ ಬಿಟ್ಟು ಮತ್ತೆ ಹೆಂಗ್ ಕ್ರಿಯೆ ಬಿಟ್ಟಿರೋದು ಅಂದ್ರೆ, ಈ ಕ್ರಿಯೆ ಬಿಟ್ಟವನೇ ಯಾವಾಗ ಕ್ರಿಯೆ ಇಲ್ಲ ನಿನಗೆ. ಕ್ರಿಯೆ ಮಾಡ್ತಾ ಇದ್ದೀನಿ ನೀನು ಅಜ್ಞಾನದಿಂದ ಕ್ರಿಯೆ ಅಂಟ್ಕೊಂಡಂತೆ ತೋರ್ತಾ ಇದೆ. ಈ ಕ್ರಿಯೆ ಮಾಡುವಾಗಲೂ ನಿಂಗೆ ಮಾಡ್ತಾ ಇಲ್ಲ, ಮಾಡುವವನಲ್ಲ, ಮಾಡಕ್ ಆಗೋಲ್ಲ. ಕ್ರಿಯೆ ಮಾಡಕ್ ಆಗೋದಿಲ್ಲ ಯಾರಿಗೂ. ಅದು ಅವಿದ್ಯೆಯಿಂದ ಕ್ರಿಯೆ ಮಾಡಿದೆ ಅಂತ ಅನ್ಕೋಬೇಕೆ ಹೊರತು ಯಾರಿಗೂ ಯಾವ ಕ್ರಿಯೆನೂ ಮಾಡಕ್ ಆಗೋದಿಲ್ಲ. ಅದು ವಸ್ತು ಸ್ಥಿತಿ. ಹಾಗಾಗಿ ತಸ್ಮಾತ್ ಅಂದ್ಬಿಡ್ದು. ಇವಾಗ ಏನ್ ಮಾಡಿದ್ರು ಭಾಷೆಗಾರರು? ಏನೂ ಕ್ರಿಯೆನೂ ಮಾಡ್ಬೇಡ, ಏನೂ ಇದು ಮಾಡ್ಬೇಡ ಅಂದ್ರೆ ಅದು ತಿಳ್ಕೊಳ್ಳೋದು ಬೇಕಿಲ್ಲ ಅಂತ ಆಗತ್ತಲ್ಲ ಅಂತ. ಅದು ಬಂದ್ರೆ ಅಧ್ಯಾರೋಪ ದೃಷ್ಟಿ ಅದನ್ನ ಉಳಿಸ್ಕೊಂಡ್ರು. ತಸ್ಮಾ ಜ್ಞಾನಮೇಕ ಮುಕ್ತ್ವಾ ಕ್ರಿಯಾಯಾಃ ಗಂಧಮಾತ್ರಸ್ಯಾಪಿ ಪುನಃಪ್ರವೇಶಃ ಯಃ ನೋಪಪದ್ಯತೆ. ಏಕಂ ಜ್ಞಾನ ಮುಕ್ತ್ವಾ, ಜ್ಞಾನ ಒಂದನ್ನು ಬಿಟ್ಟು ಅಂದ್ರೆ ಏನಾಯ್ತು? ಅಷ್ಟಕ್ಕಲ್ಲಿ ಅವಕಾಶ ಕೊಟ್ಟರೂ ಆಯ್ತು. ಅದು ಜ್ಞಾನ ಕ್ರಿಯೆಗಳು ಉಂಟು. ನೆಕ್ಸ್ಟ್ ಪ್ಯಾರ್ ಅದೇ. ಇವಾಗ ಈ ದೈಹಿಕ ಐಂದ್ರಿಯಿಕ ಕ್ರಿಯೆ ಇಲ್ಲ ಅಂತ ಅನ್ನೋಕ್ಕೋಸ್ಕರ ಜ್ಞಾನಮೇಕಂ ಅಂತ ಅಧ್ಯಾತ್ಮ ಮಾಡಿದ್ರು. ದೇಹ ವಿಚೇಷ್ಟೆ ಮಾಡಬೇಡ, ಲೌಕಿಕ ವ್ಯಾಪಾರ ವ್ಯವಹಾರ ಮಾಡಬೇಡ, ಶಾಸ್ತ್ರೀಯವಾದ ಕರ್ಮಗಳನ್ನು ಮಾಡಬೇಡ, ಉಪಾಸನೆಯನ್ನು ಮಾಡಬೇಡ. ಅದೆರಡು ಬಿಟ್ಟು ತಿಳ್ಕೊಳ್ಳೋಕೆ ಒಂದೇ ಪ್ರಯತ್ನ ಪಡು. ಅದು ಒಂದನ್ನು ಅಧ್ಯಾತ್ಮದಲ್ಲಿ ಒಪ್ಕೊಂಡ್ರು. ಯಾಕೆಂದ್ರೆ ಅಜ್ಞಾನವಿದೆ ಅಂತ ಆದ್ಮೇಲೆ ಅಜ್ಞಾನ ಹೋಗೋದು ಯಾವ್ದ್ರಿಂದ? ಜ್ಞಾನದಿಂದ. ಆದ್ರೆ ಜ್ಞಾನ ಮಾಡ್ಕೋಬೇಕು ಅಂತ. ವಾಸ್ತವವಾಗಿ ಮಾಡ್ಕೋಬೇಕಾದ ಜ್ಞಾನ, ಕಳ್ಕೋಬೇಕಾದ ಅಜ್ಞಾನ ಸ್ವರೂಪಕ್ಕುಂಟು. ಮೋಕ್ಷ ಸ್ವರೂಪಕ್ಕೆ ಹೋಗಬೇಕಾದ ಜ್ಞಾನವಾಗಲಿ ಬರಬೇಕಾದ ಜ್ಞಾನವಾಗಲಿ ಉಂಟು. ಆ ಸ್ವರೂಪ ನಿನ್ನ ಸ್ವರೂಪ ಆದ್ಮೇಲೆ ಜ್ಞಾನ ಪಡ್ಕೋದು ಒಂದು ಅರ್ಥ ಏನೋ ಅದನ್ನ ನೆಕ್ಸ್ಟ್ ತಗೊಳ್ತಾರೆ. ಫೈನಲ್ ತಗೊಂಡ್ರೆ ಜ್ಞಾನವೂ ಅಲ್ಲಿ ಬರೋಲ್ಲ. ಆದ್ರೆ ಈಗ ಸದ್ಯಕ್ಕೆ ಒಂದು ಹಂತ. ಈಗ ಹಿಂದೆ ಈ ಲೌಕಿಕ ವೈದಿಕ ಎಲ್ಲಾ ದೇಹೇಂದ್ರಿಯ ಕರ್ಮಗಳನ್ನೆಲ್ಲ ಬಿಟ್ಟು, ಮಾನಸಿಕ ಕರ್ಮವನ್ನು ಬಿಟ್ಟು ಬುದ್ಧಿ ಕರ್ಮ ತಿಳ್ಕೊಳ್ಳೋದು, ಗೊತ್ತು ಮಾಡ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು ಯಾವ್ದು ಆಸೆದಲ್ಲಿ ಗೊತ್ತು ಮಾಡ್ಕೊಳ್ಳೋದು, ತಿಳ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು ಅನ್ನೋದ್ರಲ್ಲಿ ಕ್ಲೋಸೆಸ್ಟ್ ನಿಯರೆಸ್ಟ್ ಯಾವ್ದಾಗತ್ತೆ ಅಷ್ಟೇ. ಅದು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅದು ಕ್ರಿಯೆ ಇದೆಯಾ, ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಅನುಭವದಿಂದ ಎದ್ದುಕೊಳ್ಳುವಂತಹ ಒಂದು ವಿಶೇಷ ಫಲ. ಅದೇ ಅವಗತಿ ಪೂರ್ವದಲ್ಲಿ ಮಾಡುವಂತಹ ಒಂದು ವ್ಯಾಪಾರ ಕ್ರಿಯೆ. ಯಾವ ಕ್ರಿಯೆ ಇದು? ಜ್ಞಾನ ಕ್ರಿಯೆ. ತಿಳ್ಕೊಳ್ಳೋದು ಅನ್ನೋ ಕ್ರಿಯೆಗೋಸ್ಕರವಾಗಿ ತಿಳ್ಕೊಳ್ಳೋ ಕ್ರಿಯೆ ಅದಕ್ಕೆ ಮಾಡ್ಕೋಬೇಕು. ಗೊತ್ತಾಯಿತು ಒಂದು ಅನುಭವ ಆಗೋದಕ್ಕೆ, ಗೊತ್ತಾಯಿತು ಅನ್ನೋ ಅನುಭವಕ್ಕೆ ಪೂರ್ವಭಾವಿಯಾಗಿ ತಿಳ್ಕೊಳ್ಳೋದು ಅನ್ನೋದನ್ನು ಒಂದು ಒಪ್ಕೊಂಡ್ರು ಇವಾಗ. ಯಾಕಂದ್ರೆ ಅಜ್ಞಾನ ಇದೆ ನೀನು ಅನ್ಕೊಂಡ್ಮೇಲೆ ಅಜ್ಞಾನ ಹೋಗ್ಬೇಕಾದ್ರೆ ಜ್ಞಾನವೇ ಬೇಕು ಅಂತ. ಆದ್ರಿಂದ ಗೊತ್ತು ಮಾಡ್ಕೊಳ್ಬೇಕು ಅನ್ನೋ ಒಂದು ಕ್ರಿಯೆಯನ್ನು ಒಪ್ಕೊಂಡು ಅದನ್ನು ಜ್ಞಾನ ಕೊಟ್ಟು ಅದನ್ನ ಬಿಟ್ಟು ಬಿಡೋದು ಯಾವ ಕ್ರಿಯೆಯನ್ನು ನೀನು ಮಾಡಬೇಡ. ಜ್ಞಾನಮೇಕ ಮುಕ್ತ್ವ. ಮುಕ್ತ್ವ ಅಂದ್ರೆ ತ್ಯಕ್ತ್ವ ಅಂತ.
ಜ್ಞಾನ ಒಂದನ್ನ ಬಿಟ್ಟು ಅಂದ್ರೆ ಅದು ಉಳಿಸ್ಕೊಂಡು ಅಂತ ಅರ್ಥ. ಮುಕ್ತ ಅಂದ್ರೆ ಈ ರೀತಿ ಬಿಟ್ಟಲ್ಲ ಅದು, ಈ ಲೌಕಿಕ ಕ್ರಿಯೆ ವೈದಿಕ ಬಿಡಿ ಆಗ್ಬಿಡೋದಲ್ಲ, ಅದನ್ನು ಉಳಿಸ್ಕೊಂಡು ತತ್ವಜ್ಞಾನಕ್ಕಾಗಿ ಆಸಕ್ತೇ ಆಮೃತೆ ಕಾಲಂ ತತ್ವಜ್ಞಾನಾರ್ಥ ದರ್ಶನಂ ಅಂತ ಭಗವಂತ ಇಲ್ಲಿ ಹೇಳ್ದ. ಇಲ್ಲಿ 13ನೇ ಅಧ್ಯಾಯದಲ್ಲಿ ವ್ಯಕ್ತ ದೇಶ ಸೇವಿತ ಮನದ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಅಂತ. ಅಧ್ಯಾತ್ಮಂ ಆತ್ಮನಿತ್ಯಧ್ಯಾತ್ಮಂ ತಸ್ಯ ಜ್ಞಾನ ನಾಮ ಯಥಾವತ್ ಸ್ವರೂಪ ಅವಗಮಃ ತಜ್ಞಾನ ತದರ್ಥಂ ತತ್ವಜ್ಞಾನಾರ್ಥ ದರ್ಶನ. ತತ್ವಜ್ಞಾನವನ್ನ ಹೇಗೆ ಅದರ ಸ್ವರೂಪ ಏನೋ, ಅದು ಹೇಗೆ ನಾನು ಪಡ್ಕೊಂಡೇನೋ, ಶಾಸ್ತ್ರ ಹೇಗೆ ಉಪದೇಶ ಮಾಡ್ತಿದೆ, ನಾನು ಹೇಗೆ ಅದನ್ನು ಅಪ್ರೋಚ್ ಮಾಡೋದು, ಆ ಜ್ಞಾನವನ್ನು ಅಪ್ರೋಚ್ ಮಾಡೋದು ಹೇಗೆ, ಅದನ್ನು ತಿಳ್ಕೊ. ಅದನ್ನು ಹೇಳ್ತಾರೆ. ಈ ಆತ್ಮಜ್ಞಾನ ಬೇಕು ಅನ್ನುವ ಆ ಒಂದು ಅಂಶವನ್ನ ಅಧ್ಯಾತ್ಮ ದೃಷ್ಟಿಯಿಂದ ಒಪ್ಪಬಿಟ್ಟು ಅದು ಒಂದನ್ನು ಉಳಿಸ್ಕೊಳ್ಳಿ. ತತ್ವಜ್ಞಾನಕ್ಕಾಗಿಯೇ ನೀವು ಬದುಕಿರಿ, ಆ ಚಿಂತನೆ ಅನುಸಂಧಾನದಲ್ಲಿಯೇ ಇರಿ. ಅದೊಂದನ್ನು ಮಾಡ್ತಾ ಅದೊಂದು ಬಿಟ್ಟು ಆಕಿ ಯಾವ ಕ್ರಿಯಾ ಗಂಧ ಮಾತ್ರವು, ಗಂಧ ವಾಸನೆಯು, ಆಕಿ ಯಾವ ದೇಹೇಂದ್ರಿಯ ಮನಸ್ಸಿನ ಯಾವ ಕ್ರಿಯಾ ಗಂಧವನ್ನು ತೊಗೊಂಬೇಡಿ. ಮನಸ್ಸಿನ ಕ್ರಿಯೆನೇ ಉಪಾಸನೆ, ಭಾವನೆ, ಕಲ್ಪನೆ, ಅದಕ್ಕೂ ಇಲ್ಲ ಅವಕಾಶ ಇಲ್ಲ. ಇನ್ನು ಪಾರಾಯಣ, ಜಪ, ಹೋಮ, ಹವನ, ಪೂಜೆ, ಪುರಸ್ಕಾರ, ಯಜ್ಞ, ಯಾಗ, ದಾನ, ಧರ್ಮ, ತೀರ್ಥಕೇತ್ರ ಎಲ್ಲ ಕಿತ್ತಾಕು, ಒಂದು ಮಾಡಬೇಡ. ಯಾವ ಆತ್ಮಾವಲೋಕನೆ, ಆತ್ಮಾನುಸಂಧಾನ, ಸ್ವಸ್ವರೂಪ ಚಿಂತನೆ, ಅದೊಂದನ್ನು ಆ ಒಂದು ಜ್ಞಾನಕ್ಕಾಗಿ ಮಾಡುವ ಆ ಒಂದನ್ನು ಬಿಟ್ಟು ಬಾಕಿ ಯಾವ ಕ್ರಿಯೆಯ ಗಂಧ ಮಾತ್ರವೂ ಕೂಡ ಗಂಧ ಮಾತ್ರದ ಅನುಪ್ರವೇಶ, ಅದನ್ನ ಎಂಟರ್ ಮಾಡ್ತೀನಿ, ಪ್ರವೇಶ ಮಾಡ್ತೀನಿ ಅನ್ನೋದು ಇದು ಹೊಂದೋದಿಲ್ಲ. ಯಾವ ಕ್ರಿಯೆ ಬರೋದಿಲ್ಲ. ಅಂದ್ರೆ ನಿಷ್ಕ್ರಿಯಾತ್ಮ ಸ್ವರೂಪ, ನಮ್ಮಗಳೆಲ್ಲರ ಸ್ವರೂಪವು ಯಾವ ಕ್ರಿಯಾ ಸಂಬಂಧವೂ ಇಲ್ಲದೆ ಇರತಕ್ಕಂತಹ ಕೇವಲವಾದ ಸ್ವರೂಪ. ಕೇವಲವಾದ ಸ್ವರೂಪಕ್ಕೆ ಏನ್ ಮಾಡ್ತೀರಾ? ಉದಾಹರಣೆ ಹೇಳೋದಾದ್ರೆ, ನಿದ್ರೆಯಲ್ಲಿರೋದು ಒಂದು ಕೇವಲ ನೀವಾಗಿರೋದು, ನಿದ್ದೆಯಲ್ಲಿರೋದು. ಅದಕ್ಕೆ ಏನ್ ಮಾಡ್ತೀರಾ? ಮಾತಾಡ್ತಾ ಕೂತ್ಕೊಂಡ್ರೆ ನಿದ್ದೆ ಬರುತ್ತಾ? ಇಲ್ಲ ಓದ್ತಾ ಕೂತ್ಕೊಂಡ್ರೆ, ಬರಿತಾ ಕೂತ್ಕೊಂಡ್ರೆ, ರಾತ್ರಿ ನಾನು ಬರಿತಾ ಕೂತ್ಕೊಳ್ತೀನಿ, ಓದ್ತಾ ಕೂತ್ಕೊಳ್ತೀನಿ, ಮಾತಾಡ್ತಾ ಕೂತ್ಕೊಳ್ತೀನಿ ಅಂದ್ರೆ ನಿದ್ದೆ ಬರುತ್ತೋ ನಿದ್ದೆ ಹೋಗುತ್ತೋ? ಮತ್ತೆ ಯಾವ್ದು ವಿರುದ್ಧವೋ ಅದನ್ನ ಯಾಕೆ ಮಾಡ್ತೀರಾ? ನಿದ್ದೆಗೆ ವಿರುದ್ಧವಾದದ್ದಾದ್ರಿಂದ ಓದೋದಾಗ್ಲಿ, ಬರೆಯೋದಾಗ್ಲಿ, ಮಾತಾಡೋದಾಗ್ಲಿ ಹೇಗೆ ಅದನ್ನ ಮಾಡಬಾರ್ದು. ನಾವು ಅಲ್ಲಿ ಹೇಳ್ತೀವಿ ನಿದ್ದೆ ಬರ್ಬೇಕು, ಲೈಟ್ ಆಫ್ ಮಾಡ, ಸುಮ್ಮನೆ ಕಣ್ಮುಚ್ಕೊಳ, ಮಲ್ಕೊಳ, ತಾನೇ ನಿದ್ದೆ ಹಚ್ಕೊಳತ್ತೆ ಅಂತ ಅಂತೀವಿ. ಯಾವಾಗ ಬರುತ್ತೆ ಗೊತ್ತಾಗಲ್ಲ, ಅದನ್ನೇನು ಟೈಮಲ್ಲಿ ನೋಡೋಕ್ಕಾಗಲ್ಲ. ಆದ್ರೂ ನಿದ್ದೆಯನ್ನು ತಾನು ಹಚ್ಕೊಂಡ್ಬಿಡತ್ತೆ, ಬರ್ಕೊಳ್ಳುತ್ತೆ. ಅದೇ ತತ್ವಜ್ಞಾನಕ್ಕೆ ಏನ್ ಮಾಡ್ಬೇಕು? ಎಲ್ಲಾ ಕ್ರಿಯೆಯನ್ನು ಬಿಟ್ಟು ಉಳಿದು, ಎಲ್ಲಾ ಕ್ರಿಯೆ ಬಿಟ್ಟು ಉಳಿದು ಅಂದ್ರೆ ಕೂತ್ಕೊಂಡಿದ್ದೀನಿ ಅನ್ನೋದು ಇಲ್ಲ, ಆ ಒಂದು ಅನುಸಂಧಾನ ಮಾಡ್ತೀನಿ ಇಲ್ಲ, ಗೊತ್ತು ಮಾಡ್ಕೊಳ್ಳೋದು ಅನ್ನೋ ಒಂದನ್ನು ಒಪ್ಕೊಂಡಿದ್ದೀವಿ. ಯಾಕಂದ್ರೆ ಅಜ್ಞಾನ ಹೋಗ್ಬೇಕು ಅನ್ನೋದು ಅಧ್ಯಾತ್ಮ ದೃಷ್ಟಿಯಿಂದ. ಆ ತಿಳ್ಕೊಳ್ಳೋದು ಅನ್ನೋ ಕ್ರಿಯೆ ಯಾವ ಅಲ್ಲಿ ವ್ಯಾಪಾರ, ಒಂದು ಬದಲಾವಣೆ, ವಿಶೇಷ ಏನೂ ಇಲ್ಲ. ಆಗ ತಿಳ್ಕೊಳ್ಳೋದು ಅನ್ನೋದು ಬೆಳಕಿದ್ದ ಹಾಗೆ, ಬೆಳಕಾಗಿ ತೋರ್ಸತ್ತೋ ಜ್ಞಾನ ಅರ್ಥವಾಡಿಸ್ಬಿಡ್ಬಿಡುತ್ತೆ. ಹೀಗಿದ್ದೀನಿ ಅಂತ ಅರ್ಥ. ಇದು ಅರ್ಥ ಆಯ್ತು ಅನ್ನೋದಿದೆಯಲ್ಲ, ಯದ್ಯಪಿ ವ್ಯವಹಾರ ದೃಷ್ಟಿಯಿಂದ ಅರ್ಥವಾಯಿತು ಅನ್ನೋ ಅಷ್ಟಂಶ ಕ್ರಿಯಾರೂಪ ತೋರಿದ್ರು ಅದಕ್ಕೆ ತಳಹದಿಯಾದ ಅನುಭವ ಇದೆಯಲ್ಲ, ಅದು ಕ್ರಿಯಾರೂಪ ಅಲ್ಲ. ಯಾವ ಅನುಭವದ ಬೇಸಿಕ್ ಮೇಲೆ ಅರ್ಥ ಆಯಿತು ಅನ್ನೋ ನಿಶ್ಚಯವಾಗುತ್ತೋ, ನಿಶ್ಚಯ ಕ್ರಿಯೆ ಆದರೂ ನಿಶ್ಚಯ ಕ್ರಿಯೆಗೆ ಬೇಸಿಕ್ ಆದ, ಅದ ತಳಹದಿಯಾದ ಆಧಾರವಾದ ಅನುಭವ ಇದೆಯಲ್ಲ, ಅದು ತಾನೇ ಆದ ಅನುಭವದಿಂದ ಬುದ್ಧಿಗೆ ತಾನು ಈ ಯಾವ ವಿಶೇಷ ರೂಪದಿಂದಲೂ ಇರುವನಲ್ಲ ನಿಶ್ಚಯ ಕೊಡ್ತಾನೆ. ಆ ನಿಶ್ಚಯ ಆತ್ಮಸ್ವರೂಪಕ್ಕೆ ಸೇರಿದ್ದಲ್ಲ, ಅದು ಬುದ್ಧಿಗೆ ಸೇರಿದ್ದು. ಹಾಗಾಗಿ ಆ ಜ್ಞಾನವೂ ಹೊಟ್ಟೋಗ್ಬಿಡುತ್ತೆ. ಅಂದ್ರೆ ಸತ್ಯ ಉಳಿಯಲ್ಲ ಅಂತ ಹೊಟ್ಟೋಗುತ್ತೆ, ಅಜ್ಞಾನ ಬರುತ್ತೆ ಅಂತ ಅರ್ಥ ಅಲ್ಲ. ಜ್ಞಾನವೂ ನಿಜವಾಗಿ ಉಳಿಯೋದಿಲ್ಲ. ಮುಕ್ತರಿಗೆ ಹೋಗಬೇಕಾದ ಜ್ಞಾನವೂ ಇಲ್ಲ, ಅಜ್ಞಾನವೂ ಇಲ್ಲ, ಬರಬೇಕಾದ ಜ್ಞಾನವೂ ಇಲ್ಲ ಅಂತ ಬಹಳ ತುಂಬಾ ಮೇಲ್ಮಟ್ಟದ ಚಿಂತನೆ, ಅನುಸಂಧಾನ ಬಹಳ ಸೂಕ್ಷ್ಮ. ಇದು ತುಂಬಾ ಕಷ್ಟ. ಇದನ್ನ ಗುರುತಿಸೋದಿದೆಯಲ್ಲ, ಈಗ ಎಷ್ಟರ ಮಟ್ಟಿನ ಒಂದು ಸಮಾಧಾನ ಇರಬೇಕು ಅಂತಂದ್ರೆ, ಪರಿಪೂರ್ಣ ಪ್ರಪಂಚ ಬಿಡೋದು ನಿಂಗೆ
ಅಂಥವನ್ನೇ ಎಲಿಜಿಬಿಲಿಟಿ ಇರಬೇಕು, ಒಂದು ಇರಬೇಕು, ಯೋಗ್ಯತೆ ಮತ್ತೆ ಬಿಟ್ಟಿರ್ತೀನಿ ಅಂತ ಧೈರ್ಯ ಬೇಕು. ಜ್ಞಾನ ಮೇಕ ಮುಕ್ತ, ಜ್ಞಾನ ಒಂದನ್ನು ಬಿಟ್ಟು ಕ್ರಿಯೆಯ ಗಂಧ ಮಾತ್ರಕ್ಕೂ ಇಲ್ಲಿ ಅನುಪ್ರವೇಶವನ್ನ ಮಾಡೋಕ್ಕಾಗೋದಿಲ್ಲ, ಹೊಂದೋದಿಲ್ಲ ಅಂದ್ಬಿಟ್ರು. ಈಗ ಹಿಡ್ಕೊಂಡ ಪೂರ್ವಪಕ್ಷಿ, ಸ್ವಾಮಿ ನಾನು ಜ್ಞಾನನಾಮ ಮಾನಸಿಕ್ರಿಯಾ, ಅದು ಕ್ರಿಯೆ ಇದೆಯಲ್ಲ ಸ್ವಾಮಿ. ಜ್ಞಾನ ಅಂದ್ರೆ ಏನು? ಮನಸ್ಸಿನಲ್ಲಿ ಗೊತ್ತು ಮಾಡಿಕೊಳ್ಳುವುದು. ಜಾನಾತಿ ಜ್ಞಾ ಅವಬೋಧನೆ ಇತ್ಯಸ್ಮಾತ್ ಧಾತೋಃ ವ್ಯುತ್ಪನ್ನಮಿದಂ ಪದಂ ರೂಪಂ ಜ್ಞಾನಂ ಇದು ನುಟ್ ಪ್ರತ್ಯಯ. ಯದ್ಯಪಿ ಭಾವಾರ್ಥ ತಗೊಂಡ್ರು, ಅರಿವು ಅಂತ ತಗೊಂಡ್ರು, ಅರಿವು ಅನ್ನೋದನ್ನ ಮಾಡ್ಕೊಳ್ಳೋದನ್ನ ನೀವು ಜ್ಞಾನ ಅಂತೀರೋ, ಅರಿವಿನ ಸ್ವರೂಪವನ್ನು ಜ್ಞಾನ ಅಂತೀರೋ? ಇಲ್ಲಿ ಆತ್ಮಜ್ಞಾನ ಮಾಡ್ಕೋಬೇಕು ಅನ್ನೋದ ಆತ್ಮನಲ್ಲಿರೋ ಚೈತನ್ಯ ಸ್ವರೂಪವನ್ನ ನೀವು ಆತ್ಮಜ್ಞಾನ ಅಂತೀರೋ, ಆ ಚೈತನ್ಯ ಸ್ವರೂಪವನ್ನು ತಿಳ್ಕೊಳ್ಳೋದನ್ನ ಜ್ಞಾನ ಅಂತೀರೋ ನೀವು? ತಿಳ್ಕೊಳ್ಳೋದಂತಾನೆ, ಅದು ತಾನೆ ಬೇಕಾದ್ರು. ಅದು ಕ್ರಿಯೆ ಇದೆಯಾ ತಾನೆ? ಹೆಂಗ್ ಕ್ರಿಯೆ ಇಲ್ಲ ಅಂತೀರ ನೀವು? ಅದು ಕ್ರಿಯೆ ಬಂತಲ್ಲ. ಆತ್ಮನು ಜ್ಞಪ್ತಿ ಸ್ವರೂಪ, ಚೈತನ್ಯ ಸ್ವರೂಪ, ಅಲ್ಲಿ ಕ್ರಿಯೆ ಇಲ್ಲ. ಓಕೆ, ಒಪ್ಕೋತೀನಿ. ಅಷ್ಟ ಮಾತ್ರ ಸಾಕ? ಅಷ್ಟ ಮಾತ್ರ ಸಾಕು ಅಲ್ಲಿ ಎಲ್ರಿಗೂ ಇದ್ದೇ ಇದೆ. ಚೈತನ್ಯ ಸ್ವರೂಪರು ಯಾರಲ್ಲ ಜಗತ್ತಲ್ಲೇ? ಯಾರು ಜ್ಞಪ್ತಿ ಸ್ವರೂಪರಲ್ಲ, ಬ್ರಹ್ಮಸ್ವರೂಪರಲ್ಲ. ಅಂದು ಮಾತ್ರ ಮುಖ್ಯ ಆಗಲ್ಲ. ಏನಂತೀರಾ? ತಿಳ್ಕೊಳ್ಬೇಕು, ಗೊತ್ತು ಮಾಡ್ಕೋಬೇಕು, ಅರ್ಥ ಆಗ್ಬೇಕು, ಅಜ್ಞಾನ ಹೋಗ್ಬೇಕು, ಇನ್ನು ಪ್ರಮಾತತ್ವ ಬಾಧಿತವಾಗಬೇಕು. ಈ ಪ್ರಪಂಚವೂ ಕೂಡ ಕಲ್ಪಿತ ಅಂತ ಗೊತ್ತಾಗಬೇಕು. ತೋರಿಕೆ, ಆತ್ಮನೇ ನಿಜವಾಗಿರ್ತಕ್ಕವನು ಅಂತ ಒಂದು ನಿಶ್ಚಯವಾಗಬೇಕು ಅನ್ನೋದನ್ನ ಒಪ್ತಿರೋ ಇಲ್ವೋ ಸ್ವಾಮಿ ನೀವು? ಅದನ್ನು ಒಪ್ಕೊಂಡ್ಬಿಟ್ಮೇಲೆ ಆ ನಿಶ್ಚಯವಾಗೋದು ಒಂದು ಕ್ರಿಯೆ ಹೌದೋ ಅಲ್ವೋ? ಮತ್ತೆ ಕ್ರಿಯಾ ಗಂಧ ಮಾತ್ರ ಒಬ್ಬೊಬ್ಬ ಅಂತೀರಾ? ಕ್ರಿಯೆ ವಾಸನೆಯಲ್ಲಿ ಬರೋಲ್ಲ ಅಂತ ಅಂತೀರಲ್ಲ, ಅಷ್ಟರ ಮಟ್ಟಿನ ಕ್ರಿಯೆ ಇದೆಯಲ್ಲ ಇಲ್ಲಿ. ನಾನು ಜ್ಞಾನ ನಾಮ ಮಾನಸಿಕ ಕ್ರಿಯಾ, ಕ್ರಿಯಾ ಶಬ್ದಸ್ಯ ಸ್ತ್ರೀಲಿಂಗತ್ವ ಮಾನಸಿಕ ಕ್ರಿಯಾ ಅಂದ. ಇವಾಗ ಇದಕ್ಕೆ ಏನ್ ಹೇಳ್ತೀರಾ ಅಂತಾರೆ. ಈಗ ಭಾಷ್ಯಕಾರರು ನ ವೈಲಕ್ಷಣ್ಯಾಸ, ಹಾಗಲ್ಲ ಅಂದ್ರೆ ಹೌದು, ಅಂದ್ರೆ ಮಾನಸಿಕ ಕ್ರಿಯೆ ಹೌದು, ಆದ್ರೆ ಈ ಕ್ರಿಯೆಗೂ ಲೌಕಿಕ ಕ್ರಿಯೆಗೂ ವ್ಯತ್ಯಾಸ ಆಗಿದೆ ಅಂತಂದ್ರು. ವಿಲಕ್ಷಣ ಸ್ವಭಾವ ವೈಲಕ್ಷಣ್ಯ. ಲಕ್ಷಣ ಅಂದ್ರೆ ಡೆಫಿನೇಷನ್. ಈ ಲೌಕಿಕವಾದ ಯಜ್ಞಾಗಾದಿ ಕ್ರಿಯೆ ಆಗಲಿ, ಉಪಾಸನಾ ಕ್ರಿಯೆ ಆಗಲಿ, ಆತ್ಮಜ್ಞಾನ ಕ್ರಿಯೆ ಆಗಲಿ, ಎರಡು ಕ್ರಿಯೆಯಾಗಿ ತೋರಿದ್ರು ಕೂಡ ಕ್ರಿಯಾ ಸ್ವಭಾವದಲ್ಲಿ ಸ್ವರೂಪದ ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ ಅಂದ್ರೆ, ಈ ಯಜ್ಞಾಗಾದಿ ಕ್ರಿಯೆ, ಉಪಾಸನಾ ಕ್ರಿಯೆ ಮಾಡುವಾಗಲೂ ಮಾಡದ ಮೇಲೂ ಕ್ರಿಯಾರೂಪವಾಗಿಯೇ ಇರ್ತೀರ. ಆತ್ಮಜ್ಞಾನ ಕ್ರಿಯಾರೂಪ ತೋರಿದ್ರು ಜ್ಞಾನವಾಗುತ್ತಲೇ ಕ್ರಿಯೆಯು ಬಾಹಿರವಾಗ್ಬಿಡುತ್ತೆ. ಜ್ಞಾನ ಅನ್ನೋದು ಸತ್ಯ ಉಳಿಯೋದೇ ಇಲ್ಲ. ಆತ್ಮಜ್ಞಾನ ಅನ್ನೋದು ನಿಜ ಉಳಿಯುತ್ತೋ, ಅಜ್ಞಾನ ಅದು ನಿಜ ಹೋಗುತ್ತೋ? ಅಜ್ಞಾನ ಅದು ಕಾನ್ಸೆಪ್ಟ್, ಅದು ಕಾನ್ಸೆಪ್ಟ್ ಬಿಟ್ಕೊಳ್ತಾರೆ ಅಷ್ಟೇ ಹೊರತು ಹಾವು ಹೋಗಲ್ಲ ಅಲ್ಲಿ. ಹಂಗ ಗೊತ್ತಾದ್ರೆ ಏನಾಗುತ್ತೆ ಹೇಳೋ? ಅಷ್ಟೇ ಬಾಧಿತವಾಗುತ್ತೆ, ಕಲ್ಪಿತವಾದ ಬಾಧಿತವಾಗುತ್ತೆ. ಹಾಗೆ ಇಲ್ಲಿ ಯದ್ಯಪಿ ಆತ್ಮಜ್ಞಾನ ಅನ್ನೋ ಆ ಅಷ್ಟಂಶದಲ್ಲಿ ಅದು ಕ್ರಿಯಾರೂಪವಾಗಿದೆ ಅನ್ನೋದು ನಿಜವಾದರೂ ಕೂಡ ಆ ಕ್ರಿಯೆಗೂ ಅಗ್ನಿಹೋತ್ರಾದಿ ಕರ್ಮ, ಉಪಾಸನಾ ಕರ್ಮ, ಈ ಕರ್ಮಕ್ಕೂ ಆ ಕ್ರಿಯೆಗೂ ವ್ಯತ್ಯಾಸ ಆಗಿದೆ. ಇದು ಕ್ರಿಯೆ. ಯಜ್ಞಾಗಾದಿಗೂ ಕ್ರಿಯೆ, ಉಪಾಸನೆಯೂ ಕ್ರಿಯೆ, ಆ ಜ್ಞಾನವೂ ಕ್ರಿಯೆ. ಮೂರಲ್ಲಿ ಜ್ಞಾನ ಅನ್ನೋ ಕ್ರಿಯೆ ಒಂದು ಜಾತಿ, ಉಪಾಸನೆ ಕರ್ಮ ಇನ್ನೊಂದು ಜಾತಿ. ಅದೆರಡು ಒಂದು ಜಾತಿ. ಅಲ್ಲಿ ಉಪಾಸನೆ ಮಾಡಿದ ಮೇಲೂ ಕರ್ತೃತ್ವ ಇರುತ್ತೆ, ಮಾಡುವಾಗಲೂ ಕರ್ತೃತ್ವ ಇರುತ್ತೆ, ಆಯಾಸವಾಗುತ್ತೆ. ಈ ಕರ್ಮ ಮಾಡುವಾಗಲೂ ಕರ್ತೃತ್ವ ಇರುತ್ತೆ, ಕರ್ಮ ಮಾಡಿದ ಮೇಲೂ ಕರ್ತೃತ್ವ ಇರುತ್ತೆ. ಅದೇ ತತ್ವಜ್ಞಾನ ಉಂಟಾಗುವವರೆಗೆ ಕರ್ತೃತ್ವ ಇರುವ ಹಾಗೆ ತೋರುತ್ತೆ. ಕರ್ತೃತ್ವ ಜ್ಞಾನವಾಗುತ್ತಲೇ ಕರ್ತೃತ್ವ ಹೋಗ್ಬಿಡುತ್ತೆ. ನಾನು ಮಾಡ್ಕೊಳ್ಳೋವನು ಬ್ರಹ್ಮ, ಮಾಡಬೇಕಾದವನು ಅಂದ್ರೆ ಜ್ಞಾನವನ್ನು ನಾನು ಮಾಡ್ಕೊಳ್ಳೋವನು ಬ್ರಹ್ಮ, ಜ್ಞಾನವನ್ನು ಆಡಿಸ್ಕೊಳ್ಳುತ್ತೆ ಅಂತ ಆ ಭಾವ. ಬ್ರಹ್ಮದ ಬಗ್ಗೆ ಜ್ಞಾನ ಅಂತ ಹೇಳಿ ಅಲ್ಲಿ ಕರ್ತ ಕರ್ಮ ಇಟ್ಕೊಂಡು ಜ್ಞಾನ ಆಗಲ್ಲ. ನಾನು ಗಡಿಗೆಯನ್ನು ಅರಿಯುತ್ತೇನೆ ಅಂದ್ರೆ ಗಡಿಗೆ ಕರ್ಮ, ನಾನು ಕರ್ತರು, ನಾನು ಗಡಿಗೆಯನ್ನ ಬೇರೆಯಾಗಿ ಅರಿತೀನಿ. ಹಾಗೆ ಬ್ರಹ್ಮವನ್ನ, ಮೋಕ್ಷವನ್ನ ಅರಿಯುತ್ತೇನೆ, ತಿಳಿಯುತ್ತೇನೆ ಅನ್ನೋದು ಬರೋಲ್ಲ ಅಲ್ಲಿ. ಇದು ಸಂಗ್ರಹ ವಾಕ್ಯ ಯಾವುದೋ ವೈಲಕ್ಷಣ್ಯಾಚರದು. ಇವಾಗ ವಿವರಣೆ ಕೊಡ್ತಾರೆ ನೋಡಿ, ಎಷ್ಟು ಸೂಕ್ಷ್ಮವಾಗಿ ನೋಡಿದ್ದಾರೆ ಶಂಕರಾಚಾರ್ಯರು ಅಂತಂದ್ರೆ ಊಹೆ ಮಾಡ್ಕೊಳಕ್ಕೆ ಆಗಲ್ಲ, ನಮ್ಗೆ ಕಲ್ಪನೆ ಮಾಡ್ಕೊಳಕ್ಕೆ ಆಗಲ್ಲ. ಎಂಥ ಆಳ ನೋಡಿ ಈ ವಿಚಾರದಲ್ಲಿ. ಕ್ರಿಯಾಹಿ ನಾಮ ಸಾ,
ಕ್ರಿಯಾಹಿ ನಾಮ ಸ ಯತ್ರ ಯತ್ರ ವಸ್ತು ಸ್ವರೂಪ ನಿರಪೇಕ್ಷೈವ ಚೋದ್ಯತೆ ಸ್ವಸ್ವರೂಪ ನಿರಪೇಕ್ಷೀವ ಚೋದ್ಯತೆ. ಪುರುಷ ಚಿತ್ತ ವ್ಯಾಪಾರಾಧೀನ ಚ. ನೋಡಪ್ಪ, ಶಾಸ್ತ್ರವು ಕ್ರಿಯೆಯನ್ನು ಹೇಳುವಾಗ ಯಾವ ರೀತಿ ಇರುತ್ತೆ, ಯಾವುದೊಂದು ಕ್ರಿಯೆ ಅಂತ ಕೇಳಿದ್ರೆ ಹೇಳ್ತಾರೆ ಅಂದ್ರೆ ಕ್ರಿಯಾಹಿ ನಾಮ ಸ. ಕ್ರಿಯಾ ಅಂದ್ರೆ ಅದು ಕಳಪ್ಪ ಅಂದ್ರೆ ಯಾವುದು, ಎಲ್ಲಿ ಅಂದ್ರೆ ಯಾವ ಕ್ರಿಯಾ ಕಾಲದಲ್ಲಿ ಕ್ರಿಯೆ ನಡೆಯುವಾಗ ಕ್ರಿಯಾ ಸ್ವರೂಪದಲ್ಲಿ ವಸ್ತು ಸ್ವರೂಪದ ಇದು ಕೌಂಟಿಂಗ್ ಬರಲ್ಲ, ಅದನ್ನು ತಗೊಳ್ಳ. ವಸ್ತು ಸ್ವರೂಪ ನಿಜವಾಗಿದೆಯೋ ಇಲ್ವೋ ಅಂತ ಬರಲ್ಲ. ವಸ್ತು ಸ್ವರೂಪವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ವಸ್ತು ಸ್ವರೂಪ ವಸ್ತುವಾಗಿ ಬಿಡುತ್ತೆ. ವಸ್ತು ಸ್ವರೂಪವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೇನೆಯೇ ಕೇವಲ ಮಾನಸಿಕ ಕ್ರಿಯಾ ದೇಹೇಂದ್ರಿಯ ಕ್ರಿಯಾ ಅನ್ನೋದು ಶಾಸ್ತ್ರ ವಿಧಾನ ಮಾಡುತ್ತೆ. ಅಂದ್ರೆ ಏನಾಯ್ತು ಇದರಲ್ಲಿ, ನಿಜವಾಗಿ ಆ ವಸ್ತುವಿಗೆ ಕ್ರಿಯೆ ಎಂಟತ್ತೆ, ಕ್ರಿಯಾರೂಪವಾಗತ್ತೆ ಅನ್ನೋದು ಶಾಸ್ತ್ರ ಅನ್ಕೊಂಡಿಲ್ಲ. ನಿನ್ನಲ್ಲಿ ಕ್ರಿಯೆ ನಡೆಯುತ್ತೆ ಅನ್ನೋದನ್ನ ನೀನು ಇಟ್ಕೊಂಡಿದ್ದೆ. ನೀನು ಕ್ರಿಯೆ ಮಾಡ್ಬೇಕು. ಇವಾಗ ಈ ಯಾವುದ್ರಲ್ಲಿ ಏನು ಕ್ರಿಯೆ ಮಾಡ್ತೀಯೋ ಆ ಕ್ರಿಯೆ ಆ ವಸ್ತುಗಂಟತ್ತೋ ವಸ್ತುವಿನಿಂದ ಬೇರೆಯಾಗಿದೆಯೋ. ಅಷ್ಟೇ ಅಲ್ಲ, ವಸ್ತು ಸ್ವರೂಪಕ್ಕೆ ಸೇರಿದ ಕ್ರಿಯೆ ಅನ್ನೋದು ಈ ಕರ್ತಿನಲ್ಲಿ ಆಗುವಂತಹ ವಿಶೇಷವೋ. ಕ್ರಿಯೆ ನಡೆಯುತ್ತೆ, ಕ್ರಿಯೆಗೆ ರೂಪ ಇಲ್ಲ, ಬಣ್ಣ ಇಲ್ಲ, ಕ್ರಿಯೆಗೆ ಆಕಾರ ಇಲ್ಲ. ಈ ಕ್ರಿಯೆ ವಸ್ತುವೇ ಅಂತ ಹಾಕಾಗಲ್ಲ, ವಸ್ತು ಬೇರೆ ಅಂತ ಹಾಕಲ್ಲ, ವಸ್ತುವಿನ ಸ್ವತಂತ್ರವಾಗಿ ಅಂತ ಹಾಕಾಗಲ್ಲ. ಆದ್ರೆ ಕ್ರಿಯೆ ಅನ್ನೋದು ವಸ್ತುವನ್ನ ಲಕ್ಷಿಸದೆ, ವಸ್ತುವನ್ನ ಪ್ರಧಾನವಾಗಿ ಇಟ್ಕೊಳ್ತೇನೆಯೇ ಶಾಸ್ತ್ರ ನಿನಗೆ ಈ ಕ್ರಿಯೆ ಮಾಡೋದು ನೀ ಮಾಡುವನು ಅಂತ ಅನ್ಕೊಂಡಾಗ ನಿನಗೆ ಹೇಳುತ್ತೆ ಕ್ರಿಯೆನ. ನಿನ್ನಲ್ಲಿ ಕ್ರಿಯೆ ನಡೆಯುತ್ತೆ ಹೊರತು, ಅಭಿಮಾನದಾಗ ಕ್ರಿಯೆ ನಡೆಯುತ್ತೆ ಹೊರತು ವಸ್ತುವಿನಲ್ಲಿ ಏನು ಕ್ರಿಯೆ ಆಗಿರಲ್ಲ. ವಸ್ತು ಕ್ರಿಯೆ ಸಂಬಂಧಪಟ್ಟೇ ಇರಲ್ಲ. ವಸ್ತು ಕ್ರಿಯೆ ಅತೀತವಾಗಿದೆ. ವಸ್ತುವಿಗೆ ಕ್ರಿಯೆ ಆಡ್ ಆಗಲ್ಲ, ಇಟ್ಕೊಳ್ಳಲ್ಲ. ನೆಲ ಚಿಕ್ಕದೆ ಅಂತಂದ್ರೆ ನೆಲ ಚಿಕ್ಕದೆ ಅನ್ನೋ ನೆಲಕ್ಕೆ ಸೇರುತ್ತೋ ಕ್ರಿಯೆ, ನಿನಗೆ ಸೇರುತ್ತೋ ಕ್ರಿಯೆ, ಅಥವಾ ಅಲ್ಲೇನೋ ಒಂದು ಇದೆಯಲ್ಲ ಕಸಾನೋ ಧೂಳನೋ ಅದನ್ನ ತೆಗೆದೇ ಅಂತ ನೀನು ಅಂದ್ಕೋತೀಯಲ್ಲ, ಆ ತೆಗೆದ ವಸ್ತುಗೆ ಸೇರ್ಕೊಳ್ತಾರೆ. ತೆಗೆದ ಅದು ವಸ್ತುವೇ, ಆದ್ರೆ ಯಾವುದಕ್ಕೆ ಕ್ರಿಯೆ ನಡೆಯುತ್ತೆ? ಆ ಧೂಳಿಗೂ ನಡೆಯಲ್ಲ, ನೆಲಕ್ಕೂ ನಡೆಯಲ್ಲ, ನಡೆಯೋ ನಿನ್ನಲ್ಲಿ ಕ್ರಿಯೆ. ಚಿಕ್ಕೋ ಕ್ರಿಯೆ ಎಲ್ಲಿ ನಡೆಯುತ್ತೆ? ನಿನ್ನಲ್ಲಿ ನಡೆಯುತ್ತೆ. ನಿನ್ನಲ್ಲಿ ನಡೀತಾ ಇದೆ ಅಭಿಮಾನ ಪಟ್ಕೊಂಡ ನಿನ್ನಲ್ಲಿ. ನಿನ್ನಲ್ಲೂ ಅದು ವಸ್ತು ಅಂತ ಕೇಳಿದ್ರೆ ಅದು ವಸ್ತು ಅಲ್ಲ. ನೀವಾಗ ನಿನ್ನ ನಿಜ ಸ್ವರೂಪ ಏನುಂಟೋ ಅಲ್ಲೂ ಕ್ರಿಯೆ ಇಲ್ಲ. ಮತ್ತು ಯಾವುದ್ರ ಮೇಲೆ ಕ್ರಿಯೆ ನಡೆಸ್ತೀಯೋ ಅಲ್ಲೂ ಕ್ರಿಯೆ ಆಗಲ್ಲ. ಆ ಮಧ್ಯದಲ್ಲಿ ಅಭಿಮಾನದಿಂದ ಕ್ರಿಯೆ ತೋರ್ಕೊಳತ್ತೆ. ಬಹಳ ಸೂಕ್ಷ್ಮ ಹೇಳ್ತಿದ್ದಾರೆ. ಕ್ರಿಯಾಹಿ ನಾಮ ಸಹ, ಕ್ರಿಯಾ ಅನ್ನೋದು ಅದು ಕಣಪ್ಪ. ಎಲ್ಲಿ ಕ್ರಿಯೆಯು ನಡೆಯುತ್ತೋ ಅಲ್ಲಿ ವಸ್ತು ಸ್ವರೂಪವನ್ನು ಅಪೇಕ್ಷಿಸಿಕೊಳ್ಳದೆ, ಅಂದ್ರೆ ಅದು ಕ್ರಿಯೆಗೆ ವಿಷಯವಾಗಿದೆ, ತಕ್ಕದ್ದಾಗಿದೆ, ಯೋಗ್ಯವಾಗಿದೆ, ಅಲ್ಲಿ ಕ್ರಿಯೆ ಮಾಡು ಅಂತ ಶಾಸ್ತ್ರ ಹೇಳಲ್ಲ. ನಿನ್ ವಸ್ತು ಸ್ವರೂಪ ಬೇಕಿಲ್ಲ. ನೀ ಕ್ರಿಯೆ ನೀನ್ ಮಾಡುವನು ಅಂದ್ಕೊಂಡಿದ್ಯಾ, ನೀನು ಕ್ರಿಯೆ ಮಾಡು ಅಷ್ಟೇ. ಕ್ರಿಯೆ ಮಾಡುವನು ಅನ್ನೋ ಆ ಇಂಪೋಸಿಂಗ್ ಆರೋಪ ನಿಲ್ಲದಿರೋದು. ನಿನ್ನಲ್ಲಿರುವ ಆರೋಪವನ್ನು ಅಕ್ಸೆಪ್ಟ್ ಮಾಡಿಕೊಂಡು ನಿನಗೆ ಕ್ರಿಯೆಯನ್ನ ಬಿಡಿಸುತ್ತೆ ಹೊರತು ಅದು ವಸ್ತುವಿಗೆ ಸಂಬಂಧಪಟ್ಟದ್ದಲ್ಲ ಕ್ರಿಯೆ. ನಾವು ಇದನ್ನ ಆಚಾರ್ಯ ಹೇಳಿದ್ದಾರೆ ಒಪ್ಕೋಬೇಕಾ, ಅಥವಾ ಇದನ್ನ ನಾವು ಅರ್ಥ ಮಾಡ್ಕೊಂಡು ಹೌದು ಅಂತ ಕನ್ವಿನ್ಸ್ ಮಾಡ್ಬೇಕಾ? ಇದನ್ನ ಕನ್ವಿನ್ಸ್ ಮಾಡ್ಬೇಕು ನೀವು ಒಂದನ್ನ. ಎಲ್ಲಿ ಕ್ರಿಯೆ ನಡೆದ್ರು ಆ ಕ್ರಿಯೆ ವಸ್ತುಗೆ ಸೇರಿರಲ್ಲ ಅಂತ ಇದ್ದಾರೆ. ವಸ್ತುವಾಗಿಯೇ ಇರುತ್ತೆ ಹೊರತು ವಸ್ತುವಿಗೆ ಕ್ರಿಯೆ ಸಂಬಂಧಪಟ್ಟೇ ಇರೋಲ್ಲ. ಲೋಕದಲ್ಲಿ ನಾವು ಯಾರು ಕ್ರಿಯೆ ಅಂತ ಮಾಡಿದಾಗ ವಸ್ತುವಿಗೆ ಸೇರಿದ್ರೆ ನಾವು ಅನ್ಕೋತೀವಿ. ವಸ್ತುಗೆ ಸೇರಿದ್ರೆ ಆ ಕ್ರಿಯೆಗೂ ವಸ್ತುವಿಗೂ ಹ್ಯಾಕ್ ಸೇರುತ್ತೆ, ಹೇಗೆ ಸಂಬಂಧವಾಗುತ್ತೆ? ಇವಾಗ ಕ್ರಿಯೆ ಅನ್ನೋದು ಭಾವರೂಪದ ವಸ್ತು. ಅದು ಕ್ರಿಯೆ ಅನ್ನೋದು ಒಂದು ವಸ್ತು. ಅದು ಇದು ಒಂದು ವಸ್ತು, ಇದು ಒಂದು ವಸ್ತು ಸೇರುತ್ತೆ ಅಂತ ಹೇಳ್ಬೋದು. ಕ್ರಿಯೆ ಅನ್ನೋದು ಕಾನ್ಸೆಪ್ಟ್ ಆದಾಗ ಕಾನ್ಸೆಪ್ಟ್ ವಸ್ತುವಿಗೆ ಹೇಗೆ ಸಂಬಂಧಪಡುತ್ತೆ? ಅಮ್ಮ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಸಂಸ್ಕಾರ್ಯ ಇದು ಸಂಸ್ಕಾರ ವಿಕಾರ ಅದೆಲ್ಲ ವಸ್ತುಗೆ ಅಲ್ಲ ಸೇರಿದು. ಅದು ಕ್ರಿಯೆ ಅದು ಭಾವನೆಯೇ ಹೊರತು, ಅಷ್ಟು ಹೇಳೋದಾದ್ರೆ ಸಂಸ್ಕೃತನಾದೆ ನಾನು ವಿಕೃತನಾದೆ ಅನ್ನೋ ಭಾವನೆಯೇ ಹೊರತು ಆ ಸಂಸ್ಕಾರ ಮಾಡೋ ಕ್ರಿಯೆಯಿಂದ ಸಂಸ್ಕಾರಿಸಲ್ಪಟ್ಟವನಿಗೆ ಏನ್ ಸಂಬಂಧ ಪಡುತ್ತೆ?
ಅದು ಕ್ರಿಯೆ ಅನ್ನೋದು ಅದು ಒಂದು ಕಾನ್ಸೆಪ್ಟ್ ಹೊರತು ಕ್ರಿಯೆ ಅನ್ನೋದು ಒಂದು ವಸ್ತು ಅಲ್ಲ. ಕ್ರಿಯೆ ಅನ್ನೋದಕ್ಕೆ ಬಣ್ಣ ಇಲ್ಲ, ಕ್ರಿಯೆ ಅನ್ನೋದಕ್ಕೆ ಆಕಾರ ಇಲ್ಲ, ಕ್ರಿಯೆ ಅನ್ನೋದಕ್ಕೆ ಜಾತಿ ಇಲ್ಲ, ಕ್ರಿಯೆ ಅನ್ನೋದು ಇದಲ್ಲ. ಕ್ರಿಯಾ ಅನ್ನೋದು ಪ್ರಾಣ ಧರ್ಮ. ಅದು ವಸ್ತುವಿಗೆ ಸೇರತ್ತೆ ಅಂತಂದ್ರೆ ನೀರು ಲೋಟಕ್ಕೆ ಸೇರುತ್ತೆ, ನೀರು ಒಂದು ವಸ್ತು, ಲೋಟನೂ ಒಂದು ವಸ್ತು ಸೇರತ್ತೆ. ಕ್ರಿಯಾ ಅನ್ನೋದು ಒಂದು ಕಾನ್ಸೆಪ್ಟ್, ಅದು ವಸ್ತುಗೆ ಸೇರತ್ತೆ ಅಂದ್ರೆ ಅರ್ಥ ಏನು? ಹೇಗ್ ಸೇರತ್ತೆ? ಅದು ನಿನ್ನ ಅಲ್ಲ, ಅದ್ರಿಂದ ವಸ್ತುನಲ್ಲಿ ಒಂದೇನೋ ಬದಲಾವಣೆ ಆಗತ್ತೆ ಅಂತಾನೆ ತಾನೇ. ಅಲ್ಲ, ಅಲ್ಲ ನಿಜವಾಗಲು ವಸ್ತು ಯಾವುದೋ ಅಲ್ಲಿ ಬದಲಾವಣೆ ಆಗಿಲ್ಲ. ಏನ್ ಬದಲಾವಣೆ ಆಗಿದೆ ಅಂತ ನಿಮ್ಗೆ ತೋರುತ್ತೋ ಅದು ನಿಮ್ಮ ಭಾವನೆಯಲ್ಲಿ ತೋರೋದು. ವಸ್ತು ವಸ್ತುವಾಗೇ ಇರುತ್ತೆ. ವಸ್ತು ಏನು ಬದಲಾವಣೆ ಆಗಿರಲ್ಲ. ವಸ್ತು ಹೆಚ್ಚು ಆಗಿರಲ್ಲ, ಕಮ್ಮಿ ಆಗಿರಲ್ಲ, ಇನ್ನೊಂದು ಆಗಿರಲ್ಲ. ಆ ವಸ್ತು ಅಂತ ಅನಿಸ್ಕೊಂಡದ್ದು ಅದು ನಿಜ ರೂಪ ಏನೋ ಅದು ಕ್ರಿಯಾರಹಿತವಾಗಿಯೇ ಇದೆ. ಅದಕ್ಕೆ ಕ್ರಿಯೆ ಸೇರೋದೇ ಇಲ್ಲ. ಇದು ಇಲ್ಲಿ ಹೇಳ್ತಾ ಇರೋದು ಅದು ಅಲ್ಲ. ಇಲ್ಲಿ ಕ್ರಿಯೆಯನ್ನು ಹೇಳುವಾಗ ವಸ್ತುವನ್ನು ಲೆಕ್ಕ ತಗೊಂಡಿರೋಲ್ಲ, ವಸ್ತು ನಿರಪೇಕ್ಷ ಅಂತ ಇದ್ದಾರೆ. ವಸ್ತು ಹೇಗಿದೆ, ವಸ್ತು ಕ್ರಿಯೆಗೆ ಸಂಬಂಧಪಡುತ್ತಾ, ವಸ್ತು ಕ್ರಿಯೆ ಆಗತ್ತಾ ಅನ್ನೋ ಯಾವುದನ್ನೂ ಇಟ್ಕೊಳ್ದೇನೆ ಕೇವಲ ಈ ಕರ್ತವ್ಯ ಬುದ್ಧಿಗೆ ಒಂದು ವ್ಯಾಪಾರವಷ್ಟನ್ನೇ ಉಪದೇಶ ಮಾಡುತ್ತೆ ಹೊರತು ಆ ಕ್ರಿಯೆ ವಸ್ತು ಸ್ವರೂಪ ಲಕ್ಷಿಸಿಕೊಂಡು ಬಂದದ್ದಲ್ಲ. ವಸ್ತು ಸ್ವರೂಪಕ್ಕೆ ಕ್ರಿಯೆ ಸಂಬಂಧಪಡುತ್ತೆ ಅಂತಾಗಲಿ, ವಸ್ತು ಕ್ರಿಯಾತ್ಮಕವಾಗಿದೆ ಅಂತಾಗಲಿ, ವಸ್ತು ಕ್ರಿಯಾತ್ಮಕವೋ ಕ್ರಿಯಾರಹಿತವೋ, ವಸ್ತು ಸ್ವರೂಪ ಆ ಕ್ರಿಯಾತ್ಮಕವೋ ಕ್ರಿಯಾರಹಿತವೋ. ವಸ್ತು ಸ್ವರೂಪ ಕ್ರಿಯಾರಹಿತವಾದ್ರೆ ಅದಕ್ಕೆ ಕ್ರಿಯೆ ಸೇರಿಸ್ತೀರಾ? ಗುರುಳೆ, ಇಲ್ಲಿ ಒಂದು ಬರೀ ವಸ್ತು ಇದನ್ನ ತಗೊಂಡ್ರೆ ಲೋಕದಲ್ಲಿ ನೀರ್ ಹರಿತಾ ಇದೆ ಅಥವಾ ಒಂದಿದು ದೊಡ್ಡದಾಯ್ತು ಚಿಕ್ಕದಾಯ್ತು. ಕರೆಕ್ಟ್. ಇವಾಗ ನೀರು ಹರಿಯತ್ತೆ ಅದನ್ನ ಉದಾಹರಣೆ ತಗೊಳ್ಳಿ. ಇವಾಗ ನೀರು ಅನ್ನೋ ವಸ್ತುವು ಹರಿಯೋದು ಅನ್ನೋ ಕ್ರಿಯೆಯು ಒಂದೇನೋ? ನೀರು ಬಿಟ್ಟಿದೆಯೋ ಕ್ರಿಯೆ? ನೀರೇ ಆಗಿದೆಯೋ? ನೀರನ್ನೇ ನೀರ್ ಕ್ರಿಯೆ ಹರಿತಾ ಇದೆ ಅಂತೀರೋ? ಹರಿಯೋ ಎಂಬ ಕ್ರಿಯೆಯು ನೀರಿಗಿಂತ ಬೇರೆಯೋ? ನೀರಿನ ಸ್ವರೂಪದಲ್ಲೇ ಸೇರಿದೆಯೋ? ನೀರಿನ ಸ್ವರೂಪದಲ್ಲಿ ಸೇರಿದ್ದೆ ಅದು ಲೋಟದ್ದು ಹರಿತಿರ್ಬೇಕು. ಸ್ವರೂಪ ಸೇರಿದ್ದು ಹೋಗಲ್ಲ. ಆ ಕ್ರಿಯೆ ಅನ್ನೋದು ದೇಶ ಕಾಲವನ್ನು ಅಪೇಕ್ಷಿಸಿಕೊಂಡು ಅಭಿವ್ಯಕ್ತವಾಗುತ್ತೆ. ಇವಾಗ ಇಲ್ಲಿರೋ ನೀರು ಇಲ್ಲಿ ತೋರಿದಾಗ ಈ ದೇಶ ಅಂತ ಇಟ್ಕೊಂಡು ಇಲ್ಲಿಂದ ಇಲ್ಲಿ ಬಂತು ನೀರು ಹರಿತು ತಂದ್ಬೇಕೆ ಹೊರತು ಒಂದು ದೇಶ ಕಾಲವನ್ನು ಅಪೇಕ್ಷಿಸಿಕೊಳ್ಳದೆ ಕ್ರಿಯೆ ತೋರ್ಸೋಕ್ಕಾಗಲ್ಲ. ಕ್ರಿಯೆ ಅನ್ನೋದು ಒಂದು ಕಾನ್ಸೆಪ್ಟ್. ಅದು ಆ ವಸ್ತು ಅನ್ನೋದು ಕ್ರಿಯಾರಹಿತವಾಗಿಯೇ ಇದೆ. ಅದಕ್ಕೆ ಕ್ರಿಯೆ ಹಂಗಿಲ್ಲ. ವಸ್ತು ತಾನಿರೋದಕ್ಕೆ ಕ್ರಿಯೆಯನ್ನು ಅಪೇಕ್ಷಿಸಿಕೊಂಡಿಲ್ಲ. ಹಾಗಾಗಿ ಕ್ರಿಯೆ ವಸ್ತು ಅಂತ ಎರಡು ತಗೊಂಡಾಗ ಆ ಕ್ರಿಯೆನ ಶಾಸ್ತ್ರ ವಿಧಿಸತ್ತಲ್ಲ, ನೀನು ಸಂಧ್ಯಾವನೆ ಮಾಡು ಅಥವಾ ನೀನು ಅಗ್ನಿಹೋತ್ರ ಮಾಡು ಅಂತ. ನೀನು ಮಾಡೋಣ, ಅಗ್ನಿಹೋತ್ರ ಮಾಡೋಣ, ಸಂಧ್ಯಾವನೆ ಮಾಡೋಣ ಅನ್ನೋದು ಇಟ್ಕೊಂಡು ಬಂದಿಲ್ಲ. ಅದು ನಿನ್ನ ವಸ್ತು ಸ್ವರೂಪವನ್ನು ಅಪೇಕ್ಷಿಸಿಕೊಳ್ಳದೇನೆಯೇ ನೀನೇ ನಾನು ಮಾಡೋನು ಅಂತ ಅನ್ನೋದನ್ನು ಇಟ್ಕೊಂಡು ಮಾಡು ಅಂತ ಉಪದೇಶ ಮಾಡ್ತಿದೆಯಾ ಹೊರತು ನಿನ್ನ ವಸ್ತು ಸ್ವಭಾವಕ್ಕೆ ಸೇರಿದ್ದಲ್ಲ. ಅದು ಅಂದ್ರೆ ನಿನ್ನ ಸ್ವರೂಪಕ್ಕೆ ಕ್ರಿಯೆ ಮಾಡೋದು ಸೇರಿದ್ದಲ್ಲ. ವಸ್ತು ಸ್ವರೂಪವನ್ನ ಲೆಕ್ಕಿಸದೆ, ವಸ್ತು ಸ್ವರೂಪವನ್ನ ಕೌಂಟ್ ಮಾಡದೆ, ಅದನ್ನ ತೆಗೆದುಕೊಳ್ದೇನೆಯೇ ಕೇವಲ ಕ್ರಿಯೆಯನ್ನು ಶಾಸ್ತ್ರ ವಿಧಿಸುತ್ತಷ್ಟೆ. ಈ ಕ್ರಿಯೆಗೆ ವಿಷಯನ, ಆಸ್ಪದನ, ಆಶ್ರಯವ, ಆಗತ ಕ್ರಿಯೆಯ ಅದೆಲ್ಲ ಶಾಸ್ತ್ರ ಹೇಳಲ್ಲ. ಹಾಗೆ ವಸ್ತು ಸ್ವರೂಪ ನಿರಪೇಕ್ಷ ಇವ ಇಂಪಾರ್ಟೆಂಟ್ ಹೊರಡೋದು. ವಸ್ತು ಸ್ವರೂಪವನ್ನು ಅಪೇಕ್ಷಿಸಿಕೊಳ್ಳದೆ, ಅದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ವಸ್ತು ಸ್ವರೂಪ ಏನು ಅನ್ನೋದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೇನೆಯೇ ವಸ್ತು ಸ್ವರೂಪವನ್ನು ಬಿಟ್ಟು ಮಾಡೋನು ಅನ್ನುವ ಆ ಅಭಿಮಾನಕ್ಕೆ ಒಂದು ಕ್ರಿಯೆ ವಿಧಾನ ಮಾಡುತ್ತೆ. ಮಾಡುವನು ತಂದ್ಕೊಂಡಿಯಲ್ಲ, ಮಾಡುವನು ಸಂಧ್ಯಾವನೆ ಮಾಡು, ಮಾಡುವನು ವೇದಾಧ್ಯಯನ ಮಾಡು, ಅಗ್ನಿಹೋತ್ರ ಮಾಡು ಅಂತ. ಈ ಮಾಡುವನು ಅನ್ನುವ ಆ ಕಾನ್ಸೆಪ್ಟ್ಗೆ ಕ್ರಿಯೆಯನ್ನು ವಿಧಿಸ್ತಾ ಇದ್ದಾರೆ ಹೊರತು ವಸ್ತುವಿಗೆ ಕ್ರಿಯೆ ವಿಧಿಸಕ್ ಆಗೋಲ್ಲ. ನಾನು ಅನ್ನೋದೇ ನಾನು ಒಂದು ವಸ್ತು ಅಂತ ತಗೊಂಡ್ರೆ ಅವಾಗ ನಾನು ಅನ್ನೋ ಕ್ರಿಯೆ ನನಗ್ ಬರುತ್ತಲ್ವಾ? ಅಲ್ಲ, ನಾನು ಅನ್ನೋದು ಕೂಡ ಒಂದು ಕಾನ್ಸೆಪ್ಟ್ ತಾನೆ. ನಾನು ಅನ್ನೋದು ಯಾವುದು ಅಂತ ಕರೆಕ್ಟ್ ಆಗಿ ಕೇಳಿದ್ರೆ ಬರೀ ದೇಹೇಂದ್ರಿಯ ಮನೋಬುದ್ಧಿಯೂ ನಾನಲ್ಲ, ಶುದ್ಧ ಚೈತನ್ಯವೂ ನಾನಲ್ಲ. ಯಾವುದು ನಾನು ಅಲ್ಲಿ? ನಾನು ಅನ್ನೋ ಪದಕ್ಕೆ ವಾಚ್ಯವಾದ ವಸ್ತು ಯಾವುದಲ್ಲಿ? ಶುದ್ಧ ಚೈತನ್ಯ ನಾನಾ ಅಥವಾ ದೇಹೇಂದ್ರಿಯ ಮನೋಬುದ್ಧಿ ನಾನಾ? ಬರೀ ಶುದ್ಧ ಚೈತನ್ಯದಲ್ಲಿ ಕ್ರಿಯೆ ಇಲ್ಲ, ಅಲ್ಲಿ ನಾನಾಗಲ್ಲ.
ದೇಹನ್ಯ ಮನೋಬುದ್ಧಿಯಲ್ಲಿ ಅರಿವಿಲ್ಲ. ಅರಿವಿಲ್ಲದೆ ಇದ್ಮೇಲೆ ಅಲ್ಲಿ ಅರಿವಲ್ಲಿ ಕ್ರಿಯೆ ಇಲ್ಲ, ಕ್ರಿಯೆ ಇರೋದಕ್ಕೆ ಅರಿವಿಲ್ಲ. ಎಲ್ಲಿ ಕ್ರಿಯೆ ಇದೆಯೋ ಅಲ್ಲಿ ಅರಿವಿಲ್ಲ, ಎಲ್ಲಿ ಅರಿವಿದೆಯೋ ಅಲ್ಲಿ ಕ್ರಿಯೆ ಇಲ್ಲ. ಯಾಕೆಂದ್ರೆ ಕ್ರಿಯೆ ಅನ್ನೋದು ಜಡವನ್ನು ಆಶ್ರಯಿಸಿಕೊಂಡು ಜಡಾತ್ಮಕವಾದ ಕ್ರಿಯೆ. ಫ್ಯಾನ್ ತಿರುಗತ್ತೆ, ಬಸ್ ಹೋಗತ್ತೆ, ಇದು ಆಗತ್ತೆ, ಒಂದು ಇದಾಗುತ್ತೆ. ಕ್ರಿಯೆ ಜಡಾತ್ಮಕವಾಗಿದೆ. ಜಡಾತ್ಮಕವಾದ ಕ್ರಿಯೆಯು ಅದು ವಸ್ತುವಿಗೆ ಸೇರ್ಕೊಳ್ಳುತ್ತೆ ಅಂದ್ರೆ ಅರ್ಥ ಏನು? ಇವರು ಭಾಷಿಕಾರರು ಮನಸ್ಸಲ್ಲಿ ವಸ್ತು ಶಬ್ದಕ್ಕೆ ಅರ್ಥ ಆತ್ಮವಸ್ತು ಇಟ್ಕೊಂಡಿದ್ದಾರೆ ಮನಸ್ಸಲ್ಲಿ. ಆತ್ಮವಸ್ತು ಅಂತ ಯಾವುದಿದೆ ಅದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೇನೆಯೇ, ನೀನ್ ಏನಾಗಿದ್ದೀಯಾ, ನೀನ್ ಯಾರಾಗಿದ್ದೀಯಾ ಅನ್ನೋದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೇನೆಯೇ ಕೇವಲ ಮಾಡುವನು ಅನ್ನೋ ಆ ಕಾನ್ಸೆಪ್ಟ್ಗೆ ಬರೀ ಕರ್ತವ್ಯವನ್ನು ಮಾತ್ರ ಉಪದೇಶ ಮಾಡುತ್ತೆ. ಮಾಡುವನು ಕಾನ್ಸೆಪ್ಟ್ ಇಟ್ಕೊಂಡ್ರೆ ಪೂಜೆ ಮಾಡು, ಸಂಧ್ಯಾವನೆ ಮಾಡು, ವೇದ ಹೇಳು, ಯಜ್ಞ ಮಾಡು ಅಂತ ಹೇಳುತ್ತೆ. ಆದ್ರೆ ಯಾರಿಗೆ ಹೇಳ್ತಿದ್ದೇನೆ ಆತ್ಮ ವಸ್ತುವಿಗೆ ಹೇಳ್ತಾ ಬರೀ ದೇಹೇಂದ್ರಿಯಕ್ಕೆ ಹೇಳ್ತಾ ಅಂದ್ರೆ ವಸ್ತು ಸ್ವರೂಪವನ್ನು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಹಾಗೆ ವಸ್ತು ಸ್ವರೂಪ ನಿರಪೇಕ್ಷ ಇವ, ವಸ್ತು ಸ್ವರೂಪವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ವಸ್ತು ಸ್ವರೂಪವನ್ನು ಕೌಂಟ್ ಮಾಡಿದೆ ಅಂದ್ರೆ ಅದಕ್ಕೆ ಅದನ್ನ ಇಟ್ಕೊಳ್ದೇನೆ ಬರೀ ಚಿತ್ತ ಚೋದ್ಯತೆ. ಅದು ಪುರುಷ ಚಿತ್ತ ವ್ಯಾಪಾರಾಧೀನ ಅಂದ್ರೆ ಪುರುಷನ ಚಿತ್ತ ಇದೆಯಲ್ಲ ಮನಸ್ಸು, ಆ ಚಿತ್ತದ ವ್ಯಾಪಾರ, ಅದು ಯೋಚನೆ ಮಾಡೋದು, ಭಾವನೆ ಮಾಡೋದು, ಕ್ರಿಯೆ ಮಾಡೋದು, ಆ ವ್ಯಾಪಾರಕ್ಕೆ ಅಧೀನವಾಗಿ ಕ್ರಿಯೆ ಅನ್ನೋದು ನೋಡುತ್ತೋ ಗೊತ್ತಾಗತ್ತೆ. ಹಾ ಹೇಳಮ್ಮ. ಹಾಗಾದ್ರೆ ಕ್ರಿಯೆ ಅನ್ನೋದು ಕಾರಕಗಳನ್ನು ಅಪೇಕ್ಷೆ ಇಟ್ಕೊಂಡೇ ಬಂದಿರೋದ್ರಿಂದ ಕಾರಕಗಳಿಗೆ ಸಂಬಂಧ ಪಡುತ್ತೆ. ಆ ಕಾರಕ ಅನ್ನೋದು ಮಾಡೋನು ಅಂದಾಗ ಪುರುಷ ಅಂದಾಗ ಪುರುಷ ಕಾರಕಗಳು ತೋರತ್ತೆ ಹೊರತು ಕಾರಕಕ್ಕೆ ಸಂಬಂಧ ಪಡಲ್ಲ. ಈಗ ಕಡಿಯೋದು ಅನ್ನೋ ಕ್ರಿಯೆ, ಮಚ್ಚನ್ನು ಇಟ್ಕೊಂಡ್ರೆ ಮಚ್ಚಿನಲ್ಲಿ ಕಡಿಯೋದು ಕ್ರಿಯೆ ಕಾಣುತ್ತೆ ನಮ್ಗೆ. ಮಚ್ಚು ಬರೀ ಒಂದು ವಸ್ತುವಾಗಿ ತೋರುತ್ತೆ. ಮಚ್ಚು ಅನ್ನೋದು ಒಂದು ವಸ್ತು, ಕಟ್ಟಿಗೆ ಅನ್ನೋ ಒಂದು ವಸ್ತು. ಅಲ್ಲಿ ಉದ್ಯಮ್ಯೋದ್ಯಮ್ಯ ನಿಪಾತ, ಎತ್ತೆತ್ತು ಹೊಡೆಯೋದು ಅಂತ ಏನಿದೆ ಅದು ಈ ಜಾಗಕ್ಕೆ ಹೋದ್ರೆ ಎತ್ತಿದ ಅಂತ, ಇಲ್ಲಿ ಬಂತು ಅಂದ್ರೆ ಏಟ್ ಬಿತ್ತು ಅಂತ. ಈ ಎರಡು ದೇಶವನ್ನು ಕಾಲವನ್ನು ಇಟ್ಕೊಂಡು ಕ್ರಿಯೆ ಅನ್ನೋದನ್ನು ಊಹೆ ಮಾಡ್ಬೇಕೇ ಹೊರತು ಬರೀ ಕ್ರಿಯೆ ನಿಮ್ಗೆ ಸಿಗೋಲ್ಲ. ನೀವು ದೇಶ ಕಾಲವನ್ನು ಇಟ್ಕೊಳ್ದೇನೆ ಕ್ರಿಯೆ ತೋರ್ಸಕ್ ಆಗೋದೇ ಇಲ್ಲ. ಇವಾಗ ನೀವ್ ಹೇಳ್ತಾ ಇದ್ರಲ್ಲ, ಒಂದು ಬಟ್ಟೆ ತಾರಸಿ ಮೇಲೆ ಹಾಕ್ತಿವಿ, ಬಿಸಿಲು ಬಂದು ಹೋಗಿ ಮಾಡಿದಾಗ ಆ ವಸ್ತು ವಿಕಾರ ಆಗ್ಬಿಡುತ್ತೆ. ಅದು ನಮ್ ಕಡೆಯಿಂದ, ವಸ್ತು ಕಡೆಯಿಂದ ನಿಜವಾಗದೆ ಏನು ವಸ್ತುವೋ ನಿಜವಾದ ಯಾವ ವಸ್ತುವ ಆ ವಸ್ತುವಿಗೆ ಯಾವ್ದು ವಿಕಾರ ಆಗಿಲ್ಲ. ಅದು ಯಾವ್ದು ವಿಕಾರ ಆಗತ್ತೆ ಅಂತ ಅನ್ಕೋತಿರೋ ಅದು ಕಲ್ಪಿತವಾದ ವಸ್ತು. ನಿಜವಾಗಿ ನಾವು ವ್ಯವಹಾರ ದೃಷ್ಟಿಯಿಂದ ಬಟ್ಟೆ ಅನ್ನೋದೊಂದು ವಸ್ತು, ಚರ್ಮ ಅನ್ನೋದೊಂದು ವಸ್ತು, ಅದು ಲಡ್ಡಾಗತ್ತೆ, ಇನ್ನೊಂದಾಗತ್ತೆ, ನಾವು ಒಪ್ಕೊಂಡಿದೀವಿ. ಆ ಭಾಷ್ಯಕಾರರು ಇಲ್ಲಿ ವಸ್ತು ಅನ್ನುವಾಗ ಕ್ರಿಯಾ ಸಂಬಂಧ ರಹಿತವಾದ ಒಂದು ಸ್ವರೂಪ, ಯಾವ ಸ್ವರೂಪಕ್ಕೆ ಕ್ರಿಯಾ ಸಂಬಂಧವಿಲ್ಲವೋ ಅದನ್ನು ವಸ್ತು ಅಂತ ಅನ್ಕೋತಾ ಇದ್ದಾರೆ. ಅದನ್ನು ಅಪೇಕ್ಷಿಸಿಕೊಂಡು ಕ್ರಿಯೆಯನ್ನು ಹೇಳಿದ್ದಲ್ಲಪ್ಪ, ಅದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೇನೆಯೇ ನಿನ್ಗೆ ಕ್ರಿಯೆಯನ್ನು ಶಾಸ್ತ್ರ ಗೊತ್ತು ಮಾಡ್ತಾ ಇದೆ. ಇಲ್ಲಿ ಆತ್ಮಸ್ವರೂಪನೇ ವಸ್ತು, ಮುಖ್ಯವಾಗಿ ಆತ್ಮಸ್ವರೂಪನೇ ತಗೋಬೇಕು. ಇಲ್ಲಿ ವಸ್ತು ಸ್ವರೂಪ ಅಲ್ಲ, ಆತ್ಮಸ್ವರೂಪವನ್ನೇ ತಗೊಬೇಕು. ಸ್ವರೂಪ ಅಂದ್ರೆ ಈಗ ನೀರು ತಗೋಬಹುದು, ಗುಳ್ಳೆನು ತಗೋಬಹುದು. ನಾನು ಗುಳ್ಳೆ ಅಂತ ತಗೊಂಡ್ರೆ ಅಲ್ಲ, ಗುಳ್ಳೆ ಕಲ್ಪಿತವಾದದ್ದು ವಸ್ತು ಆಗಲ್ಲ. ಗುಳ್ಳೆ ಅನ್ನೋದು ಕಲ್ಪಿತವಾದದ್ದು ತಾನೆ. ಕಲ್ಪಿತವಾದದ್ದು ಹೆಂಗ್ ವಸ್ತು ಆಗತ್ತೆ? ಗುಳ್ಳೆ ಅನ್ನೋದು ನಿಜವಾಗಿ ಇಲ್ವೇ ಇಲ್ಲ, ಕಲ್ಪಿತ. ಅದು ಕಲ್ಪಿತವಾದದ್ದನ್ನು ವಸ್ತು ಅನ್ನೋಕ್ಕಾಗಲ್ಲ. ವಸ್ತು ಅಂತಂದ್ರೆ ಯಾವುದಕ್ಕೆ ಬದಲಾವಣೆ ಇಲ್ಲವೋ, ಯಾವುದು ಏಕರೂಪವಾಗಿರ್ತಕ್ಕದ್ದೋ ಅದು ವಸ್ತು. ಗುರುಗಳೇ, ಇಲ್ಲಿ ಕರ್ತೃವನ್ನೇ ಬಿಟ್ಟು ಕ್ರಿಯೆ ಇಲ್ಲ ಅನ್ನೋದನ್ನ ಹೇಳ್ಕೊಂಡು ಆ ಕರ್ತೃವಿಗೆ ಆತ್ಮನೇ ಒತ್ತಾಸೆ ಕೊಡ್ತಾನೆ, ಚೈತನ್ಯನಾಗಿದ್ದಾನೆ ಅನ್ನೋದನ್ನ ಹೇಳ್ತಾ ಇದ್ದಾರಾ? ಹೌದು, ಕರ್ತೃ ಅನ್ನೋದನ್ನು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು ಒಬ್ಬೊಬ್ಬರನ್ನ. ಈಗ ನಾನು ಈಗ ನೀರನ್ನ ಲೋಟಕ್ಕೆ ಹಾಕ್ದೆ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಯಾರು ಒಬ್ರು ಕರ್ತೃ ಇರ್ಲೇಬೇಕು. ಕ್ರಿಯೆಗೆ ಒಬ್ಬ ಕರ್ತೃ ಬೇಕೇ ಬೇಕು. ಸರಿ, ಅದನ್ನ ಕ್ರಿಯೆ ಒಪ್ಕೊಂಡ ಕ್ರಿಯೆ ಕರ್ತೃ ಬೇಕು. ಸರಿ, ಅಲ್ಲಿ ಕರ್ತೃ ಅನ್ನೋ ಸ್ವರೂಪ ಏನು ಮುಂಚೆ ತೀರ್ಮಾನ ಮಾಡಿ, ಆಮೇಲೆ ಕ್ರಿಯಾ ಸ್ವರೂಪ ಏನು ತೀರ್ಮಾನ ಮಾಡಿ, ಆಮೇಲೆ ಹಾಕಿದಾನು ಹಾಕಿ ಅರ್ಥ ಆಮೇಲೆ ಮಾಡೋಣಂತೆ. ಕ್ರಿಯೆ ಅಂದ್ರೆ ಏನು, ಕರ್ತೃ ಅಂದ್ರೆ ಏನು, ವಸ್ತು ಅಂದ್ರೆ ಏನು ಅಂತ ಅಪ್ರೂವ್ ಆದ್ಮೇಲೆ ನೀವು ಆ ಕ್ರಿಯೆ ಕರ್ತೃವಿಂದ ನಡೀತು ಅಂತ ಹೇಳ್ಬೋದು. ಈ ಮೂರಲ್ಲೂ ಕೂಡ ಗುರುಗಳೇ ವಸ್ತು ಅನ್ನೋದು ಬೇರೆ ವಸ್ತು ಇಲ್ವೇ ಇಲ್ಲ ಆತ್ಮವನ್ನು ಬಿಟ್ಟು ಅಂತ ಹೇಳ್ಕೊಂಡ್ಬಿಡ್ತೀರಿ. ಕ್ರಿಯೆಯಲ್ಲಿ ಕೂಡ, ಆಮೇಲೆ ಕ್ರಿಯೆಯಲ್ಲಿ ಕರ್ತೃವಿನಲ್ಲೂ ಕೂಡ ಎರಡೂ ಕಾನ್ಸೆಪ್ಟ್ ಅಂತಲೇ ಹೇಳ್ತಾರೆ.
ಹೌದು. ಎರಡು ಅಂದ್ರೆ ಅಲ್ಲಿಗೆ ವಸ್ತು ಪರಮಾತ್ಮನ ಬಿಟ್ಟು ಬೇರೆ ವಸ್ತು ಇಲ್ಲ. ಎರಡು ಕ್ರಿಯೆಗಳು, ಕರ್ತೃ ಮಾಡುವಂತಹ ಕ್ರಿಯೆಯು ಕ್ರಿಯೆಯನ್ನು ಮಾಡಲ್ಪಡುವ ಕರ್ತೃವು ಕಾನ್ಸೆಪ್ಟ್ ಅಂತ ಹೇಳಿದಾಗ ಯಾವ ಕೆಲಸವೂ ಇಲ್ವೇ ಇಲ್ಲ ಅನ್ನುವಂಥ ಸ್ಥಿತಿನೇ ಬರುತ್ತೆ. ಅದು ಅಲಂಕಾರವೇ ಅಲ್ಲ, ಅದು ಅಲಂಕಾರ ಆದ್ರೂ ಕೂಡ ಈ ಚರ್ಚೆಗೆ ಅಥವಾ ವಿಚಾರಕ್ಕೆ ಅದು ಯಾವ ರೀತಿ ಹೆಲ್ಪ್ ಆಗುತ್ತೆ ನಮ್ಗೆ? ಅದಕ್ಕೆ ಯಾವುದು ಪ್ರಪಂಚದಲ್ಲಿ ಇಲ್ವೇ ಇಲ್ಲ ಅಂತ ತಗೊಂಡು ಕೂತ್ಕೊಂಡ ಹಾಗಾಗುತ್ತೆ ಇದು. ಅಲ್ಲ, ಒಂದ್ ಹಂತದಲ್ಲಿ ಕರ್ತೃತ್ವ ನೀವು ಅಕ್ಸೆಪ್ಟ್ ಮಾಡ್ಕೊಂಡಾಗ, ಡ್ಯೂಯರ್ಶಿಪ್ ಮಾಡುವನು ಅಂತ ಇಟ್ಕೊಂಡಾಗ ಅಲ್ಲಿ ದೇಹೇಂದ್ರಿಯ ಮನೋಬುದ್ಧಿ ನಿಮಗೂ ಸಂಬಂಧ ಉಂಟಾಗಿದೆ, ನಾವು ಒಪ್ಕೊಳ್ತೀವಿ. ದೇಹೇಂದ್ರಿಯ ಮನೋಬುದ್ಧಿಯು ನಿನ್ನ ಒಂದ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಆ ಮಾಡುವನು ಆ ಕಾನ್ಸೆಪ್ಟ್ ಇರ್ಬೇಕಾದ್ರೆ ನಿಮಗೆ ಕರ್ತೃತ್ವ ಬರುತ್ತೆ, ನೀವು ಕ್ರಿಯೆ ಮಾಡುವರು ಅಂತ ವ್ಯವಹಾರ. ಅದು ಒಂದು ಹಂತದ ಒಪ್ಕೊಂಡ ವ್ಯವಹಾರ. ನಿಜವಾಗಿ ಕ್ರಿಯೇಂದ್ರ ಏನು, ವಸ್ತು ಅಂದ್ರೆ ಏನು, ಕರ್ತೃತ್ವ ಅಂದ್ರೆ ಯಾರು ಅಂತ ಒಳಹೊಕ್ಕು ವಿಚಾರ ಮಾಡಿದ್ರೆ ಅದು ಯಾವ್ದೊಂದು ಪ್ರೂವ್ ಆಗಲ್ಲ. ವಸ್ತುವು ಪ್ರೂವ್ ಆಗಲ್ಲ, ಕ್ರಿಯೆಯೂ ಪ್ರೂವ್ ಆಗಲ್ಲ. ಗುಣ ಅಂದ್ರೆ ಏನು, ಯಾವ್ದು ಗುಣ, ಗುಣಿಯನ್ನು ಇಟ್ಕೊಂಡಿದೆಯೋ, ಗುಣದಲ್ಲಿ ಇದೆಯೋ, ಗುಣಿ ಎರಡೋ ಒಂದೇನೋ. ನಾವು ವ್ಯವಹಾರದಲ್ಲಿ ಕೆಂಪು ಅಂತ ಒಂದು ಗುಣ, ಪದಾರ್ಥ ಗುಣಿ ಅಂತೀವಿ. ಇಲ್ಲಿ ಕೆಂಪಿಗೆ ಪದಾರ್ಥ ಆಶ್ರಯವೋ, ಪದಾರ್ಥ ಕೆಂಪಾಗಿ ತೋರ್ತಾ ಇದೆಯೋ, ಬಿಡಿಸೋದು ಹೇಗೆ ಅದನ್ನ? ಬರೀ ಗುಣವನ್ನು ಗುಣಿ ಬಿಟ್ಟು ತೋರ್ಸೋಕ್ಕಾಗತ್ತೋ? ಇದು ಬರೀ ಗುಣಿ. ಗುಣಗಳಿಗೆ ವಿವೇಕ ಮಾಡಿಕೊಂಡು ಬರೀ ಗುಣವನ್ನ ಶಬ್ದಕ್ಕೆ ಅರ್ಥವೇ ಒಂದು ಅಧೀನ ಇರೋದು ಅಂತ ಸ್ವತಂತ್ರ ಹೆಂಗೆ ತೋರ್ಸೋಕ್ಕಾಗತ್ತೆ? ಹಾಗಾದ್ರಿಂದ ಅದಂಶನ್ನು ಏನು, ನಾವು ಮಾಡೋರು ಅನ್ನೋದನ್ನ ಇಟ್ಕೊಂಡು ಒಪ್ಕೊಂಡು ನಮಗೆ ಕರ್ತೃತ್ವ ಬುದ್ಧಿ ಇಟ್ಕೊಂಡಾಗ ನಿಮಗೆ ಕ್ರಿಯೆಯನ್ನ ಶಾಸ್ತ್ರ ವಿಧಾನ ಮಾಡುತ್ತೆ. ಮಾಡುವನು ಅಂತ ಅಂದ್ಕೊಂಡವನಿಗೆ ಸಂಧ್ಯೆಯನ್ನೇ ಮಾಡು, ವೇದಾಧ್ಯಯನ ಮಾಡು, ಯಜ್ಞ ಮಾಡು ಅಂತ. ಆದ್ರೆ ಆ ಮಾಡುವನು ಅನ್ನೋ ಆ ಕಾನ್ಸೆಪ್ಟ್ಗೆ ವಸ್ತು ಯಾವ ರೀತಿ ಇದೆ ಅನ್ನೋದು ಬೇಕಿಲ್ಲ. ವಸ್ತು ಕ್ರಿಯೆಗೆ ಸಂಬಂಧ ಪಡುತ್ತಾ, ವಸ್ತು ಕ್ರಿಯಾನ್ವಿತವಾಗಿದೆಯಾ, ಕ್ರಿಯಾತ್ಮಕವಾಗಿದೆಯಾ ಅಂತ ಕೇಳಿದ್ರೆ ಕ್ರಿಯಾತ್ಮಕತ್ವ, ಅನ್ವಿತತ್ವನ ಕೂಡ್ಕೊಂಡಿರೋದು. ಕ್ರಿಯಾತ್ಮಕತ್ವ ಅದು ಯಾವುದನ್ನು ನೀವು ಯೋಚನೆ ಮಾಡ್ಬೇಡಿ. ಮಾಡೋನು ಅಂತ ಇಟ್ಕೊಂಡಿದ್ದೀರಲ್ಲ, ಅಷ್ಟರಿಂದ ವಾಕ್ಯ ತಗೊಂಡು ಏನ್ ಮಾಡ್ಬೇಕು ಮಾಡ್ತಾ ಹೋಗಿ. ಮಾಡುವನು ನಿಮ್ಮಲ್ಲಿ ಇದ್ದೆ ಆಲ್ರೆಡಿ. ನನ್ನಲ್ಲಿ ಮಾಡುವನು ಇಟ್ಕೊಂಡ್ಮೇಲೆ ಆ ಕಾನ್ಸೆಪ್ಟ್ ಅನ್ನ ಮಾಡುವನು ಇಟ್ಕೊಂಡವನಿಗೆ ಶಾಸ್ತ್ರ ಕ್ರಿಯೆಯನ್ನು ಉಪದೇಶ ಮಾಡುತ್ತೆ, ಏನೇ ಮಾಡ್ಬೇಕು ಅಂತ ಉಪದೇಶ ಮಾಡುತ್ತೆ. ನೀವು ಅಲ್ಲ, ಇವ ಜ್ಞಾನ ಮಾಡ್ಕೋಬೇಕು ಅನ್ನೋದು ಮುಂದೆ ತಗೋತಾರೆ ಅಮ್ಮ. ಜ್ಞಾನದ ವಿಚಾರ ತಗೋತಾರ. ಸದ್ಯಕ್ಕೆ ಕ್ರಿಯೆ ಅನ್ನೋದು ಯಾವ ರೀತಿ ಬರುತ್ತೆ ಅಂತ ಶುರು ಮಾಡ್ತಾ ಇದ್ದಾರೆ. ಕ್ರಿಯೆ ಬರುವಾಗ ಕ್ರಿಯೆಯನ್ನು ಬರುವಾಗ ಅದಕ್ಕೆ ವಸ್ತು ಸ್ವರೂಪದ ಕೌಂಟಿಂಗ್ ಇಲ್ಲ, ವಸ್ತು ಸ್ವರೂಪದ ಲೆಕ್ಕಕ್ಕೆ ತಗೊಳ್ಳಲ್ಲ. ವಸ್ತು ಸ್ವರೂಪವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೇನೆಯೇ ಮಾನಸಿಕ ಕ್ರಿಯೆಯನ್ನ ಶಾಸ್ತ್ರ ಇದ್ ಮಾಡುತ್ತೆ. ಸಂಸ್ಕಾರ್ಯದಲ್ಲಿ ಗುರುಗಳೇ, ಸಂಸ್ಕಾರ್ಯ ಮಾಡುವಾಗ ಕಬ್ಬಣಕ್ಕೆ ತುಕ್ಕನ್ನು ತೆಗೆದಾಗ ಕಬ್ಬಣ ಶೈನಿಂಗ್ ಆಗುತ್ತೆ. ಸರಿ, ಕಬ್ಬಣ ಶೈನಿಂಗ್ ಆಗುತ್ತೆ, ತುಕ್ಕ ಹೋಯ್ತು. ಅದು ಕಬ್ಬಣಕ್ಕೆ ಬದಲಾವಣೆ ಅಂತ ಸ್ವಲ್ಪ ತಂತು ವಸ್ತುನ ಬದಲಾವಣೆ ಮಾಡುತ್ತದೆ. ಅಲ್ಲ, ವಸ್ತು ಎಷ್ಟು ತೀರ್ಮಾನ ಮಾಡಿದ್ರೆ ಅಲ್ಲಿ ಬದಲಾವಣೆ ಬರೋದು. ಎಷ್ಟು ವಸ್ತು ಅನ್ನೋದೇ ನಿಮ್ಗೆ ತೀರ್ಮಾನ ಆಗಿಲ್ಲ. ಆ ತುಕ್ಕು ಸೇರಿ ವಸ್ತುವ, ತುಕ್ಕು ಬಿಟ್ಟು ವಸ್ತುವ ಅಂತ ಹೇಳಿ ಮುಂಚೆ. ಕಬ್ಬಣ ಅನ್ನೋದು ತುಕ್ಕು ಸೇರಿನ ಕಿತ್ಲೆ ಯಾವುದು ಅಂತ ಆಯ್ತು. ನೋಡಿ ಹಂಗ್ ಬರುತ್ತೆ ಅದು. ಅದನ್ನೇ ಭಾಷಿಕಾರರು ವಸ್ತು ಸ್ವರೂಪ ನಿರಪೇಕ್ಷ ಇವ ಅಂದ್ರು. ವಸ್ತು ಸ್ವರೂಪವನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೇನೆಯೇ ಚಿತ್ತ ವ್ಯಾಪಾರ, ಪುರುಷ ಚಿತ್ತ ವ್ಯಾಪಾರಕ್ಕೆ ಅಧೀನವಾಗಿ ಒಂದು ಕ್ರಿಯೆಯನ್ನ ಶಾಸ್ತ್ರ ಗೊತ್ತು ಮಾಡುತ್ತೆ ಅಷ್ಟೇ. ಆದ್ರೆ ಆ ಕ್ರಿಯೆಗೆ ಆತ್ಮನ ಆಶ್ರಯವೋ, ಹೊರಗಿನ ವಸ್ತು ಆಶ್ರಯವೋ, ಯಾರ ಆಶ್ರಯ ಅಂತ ವಿಚಾರ ಮಾಡ್ತಾ ಅವಶ್ಯಕತೆ ಇಲ್ಲ, ಬೇಕಿಲ್ಲ ಅವನಿಗೆ. ಸ್ವರೂಪ ನಿರಪೇಕ್ಷ ಇವ ಚೋದ್ಯತೆ ಅನ್ನೋದೇ ಮುಖ್ಯ. ವಸ್ತು ಸ್ವರೂಪವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೇನೆ ಕ್ರಿಯೆಯನ್ನು ಶಾಸ್ತ್ರ ವಿಧಾನ ಮಾಡುತ್ತೆ. ಅಂದ್ರೆ ವಸ್ತು ಕ್ರಿಯಾನ್ವಿತವ, ಕ್ರಿಯಾ ಸ್ವಭಾವ ವಸ್ತು ಸೇರುತ್ತಾ, ವಸ್ತು ಕ್ರಿಯೆಯಿಂದ ಕೂಡಿದ್ದ, ಅದೆಲ್ಲ ಲೆಕ್ಕ ತಗೋಬೇಡಿ. ಆ ಪುರುಷ ಚಿತ್ತ ವ್ಯಾಪಾರಕ್ಕೆ ಒಂದು ವಿಧಿ ಮಾಡುತ್ತೆ. ಪುರುಷ ಚಿತ್ತ ಅಂದ್ರೆ ನಾನು ಮನಸ್ಸನ್ನು ಇಟ್ಕೊಂಡಿದ್ದೀನಿ, ನನಗೇನಾದ್ರು ಒಂದು ಕರ್ತವ್ಯ ಹೇಳಿ ಅಂತ ಅಂದ್ಕೊಂಡವನಿಗೆ ನೀನು ಸಂಧ್ಯಾವಂದನೆ ಮಾಡು, ವೇದಾಧ್ಯಯನ ಮಾಡು, ಯಜ್ಞ ಮಾಡು ಅಂತ ಶಾಸ್ತ್ರ ಹೇಳುತ್ತೆ. ಆ ಪುರುಷ ಚಿತ್ತ ವ್ಯಾಪಾರಕ್ಕೆ ಉಪದೇಶವೇ ಹೊರತು ವಸ್ತುವಿನ ಸ್ವಭಾವಕ್ಕೆ ಇಟ್ಕೊಂಡು ವ್ಯಾಪಾರ ಹೇಳಿದ್ದಲ್ಲ, ಕ್ರಿಯೆ ಹೇಳಿದ್ದಲ್ಲ.
ಅಂದ್ರೆ ಸದ್ವಸ್ತುವನ್ನ ಎರಡು ರೀತಿ ಕಲ್ಪನೆ ಮಾಡುವಾಗ ಎರಡು ಕಲ್ಪನೆಗಳ ಮಧ್ಯೆ ಕ್ರಿಯೆ ಆಯ್ತು ಅಂತ ಹೇಳ್ತಾ ಅಷ್ಟೇ ಹಾಗೆ ಇದ್ದೀವಿ. ಮಾಡ್ಕೋಬೇಕಷ್ಟೇ. ಮೊದಲು ನಿಜವಾಗ ಹತ್ತಿ ಅಂತ ಕಲ್ಪನೆ ಮಾಡಿರ್ತೀವಿ, ಆಮೇಲೆ ಬಟ್ಟೆ ಅಂತ ಕಲ್ಪನೆ ಮಾಡ್ತೀವಿ, ಎರಡಕ್ಕೂ ಮಧ್ಯೆ ಒಂದು ಕ್ರಿಯೆ ಆಯ್ತು ಅಂತ. ಅಷ್ಟೇ ಕ್ರಿಯೆ ನಡೀತು ಅಂತ ಅದು ಕಾನ್ಸೆಪ್ಟ್ ಹೊರತು ಕ್ರಿಯೆ ಅನ್ನೋದು ಆ ವಸ್ತುಗೆ ಸೇರಿದ್ದಲ್ಲ, ವಸ್ತುಗೆ ಮುಟ್ಕೊಂಡಲ್ಲ. ವಸ್ತು ಸ್ವರೂಪವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೇನೆಯೇ ಕ್ರಿಯೆ ಅನ್ನೋದನ್ನು ಶಾಸ್ತ್ರ ವಿಧಾನ ಮಾಡುತ್ತೆ. ಇದು ಬಹಳ ಸೂಕ್ಷ್ಮವಾದ ವಿಚಾರ. ಈ ಕ್ರಿಯೆ ಅನ್ನೋದು ಆ ಪದಾರ್ಥಕ್ಕೆ ಸೇರಿಲ್ಲ, ಪದಾರ್ಥಕ್ಕೆ ಸಂಬಂಧಪಟ್ಟಿಲ್ಲ. ಕ್ರಿಯೆ ಅನ್ನೋದು ಸ್ವತಂತ್ರ. ಕ್ರಿಯೆ ಅನ್ನೋದು ಅದಕ್ಕೆ ಬಣ್ಣವಾಗಲಿ, ತೂಕವಾಗಲಿ, ಗಾತ್ರವಾಗಲಿ ಯಾವ ವಿಶೇಷನೂ ಹೇಳಕ್ಕಾಗಲ್ಲ ಕ್ರಿಯೆಗೆ. ಆದ್ರೆ ಗುರುಗಳೇ, ಇವಾಗ ಒಂದು ಚೇತನ ಇಲ್ಲದ ಒಂದು ಕ್ರಿಯೆ ಇಲ್ವೇ ಇಲ್ಲ ಅಲ್ವಾ? ಹೌದು, ಬರೀ ಜಡ ಚೇತನದ ಕ್ರಿಯೆ ಇಲ್ಲ. ಬರೀ ಚೇತನ ಕ್ರಿಯೆ ಇಲ್ಲ. ಹಾ. ಇವಾಗ ವಸ್ತುವಿನ ನಿರಪೇಕ್ಷವಾಗಿ ಕ್ರಿಯೆ ಆಗಕ್ ಸಾಧ್ಯನೇ ಇಲ್ಲ ಅಲ್ವಾ ಗುರುಗಳೇ? ಅಲ್ಲಲ್ಲ, ವಸ್ತುವನ್ನ ಲೆಕ್ಕಕ್ಕೆ ತೆಗೆದುಕೊಂಡು ಕ್ರಿಯೆಯನ್ನು ಹೇಳಿಲ್ಲ ಅಂದ್ರೆ ವಸ್ತುವಿನ ಕ್ರಿಯೆ ತೋರಬಹುದು ನಿಮ್ಗೆ. ನೀವು ವಸ್ತು ಏನೋ ಒಂದು ದಪ್ಪ ಮಾಡದೆ, ಏನೋ ಉದ್ದ ಮಾಡದೆ ಕೆತ್ತಿದೆ ನೀವು ಅನ್ಬಹುದು. ವಸ್ತುವಿನಲ್ಲಿ ಕ್ರಿಯೆ ನೀವು ನೋಡಿ ಇಷ್ಟು ದಪ್ಪ ಆಯ್ತು, ಇಷ್ಟು ಸಣ್ಣ ಮಾಡಿದೀನಿ ತೋರಿಸ್ಬೋದು. ಆದ್ರೆ ವಸ್ತು ಸ್ವರೂಪಕ್ಕೆ ಕ್ರಿಯೆ ಅಂಟಿರಲ್ಲ, ಸಂಬಂಧಪಟ್ಟಿಲ್ಲ, ಅದು ಅಷ್ಟೇ ಆಯ್ತು. ಅದು ಇದ್ದಿದ್ದೇ ಬಿಡಿ, ಅದಕ್ಕೆ ಅದೇ ಮುಖ್ಯ ಚರ್ಚೆನೇ ಇಲ್ಲ. ವಸ್ತು ಸ್ವರೂಪಕ್ಕೆ ಸಂಬಂಧಪಡದೆ ವಸ್ತು ಸ್ವರೂಪ ಲೆಕ್ಕಕ್ಕೆ ತೆಗೆದುಕೊಳ್ಳದೇನೆ ಕ್ರಿಯಾ ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ. ಕ್ರಿಯೆ ಹೇಳ್ಬೇಕಾದ್ರೆ ಆ ಚಿತ್ತ ವ್ಯಾಪಾರಕ್ಕೆ ಅಧೀನವಾದ ಒಂದು ಚೇಷ್ಟೆಯ ಹೊರತು ವಸ್ತು ಸ್ವರೂಪಕ್ಕೆ ಸಂಬಂಧಪಟ್ಟ ಚೇಷ್ಟೆ ಅಲ್ಲ ಅದು. ಅದೇ ವಸ್ತು ಸ್ವರೂಪಕ್ಕೆ ಜ್ಞಾನನೂ ಸಂಬಂಧ ಒಂದು- ಪಡದೇ ಇದ್ರೆ ಅದು ಮಾಡದೇ ಇದ್ರೆ ಅದು ಆಗೋದೋ ಇಲ್ಲ ಅಂತಾನೂ ಇದೆಯಲ್ಲ. ಆ ವಸ್ತು ಸ್ವರೂಪಕ್ಕೆ ಸಂಬಂಧ ಪಟ್ಟಿಲ್ಲ, ಹಾ. ಆದ್ರೆ ವಸ್ತುನ ಅರಿತ್ಕೋಬೇಕು, ಗೊತ್ತಾಗ್ಬೇಕು, ವಸ್ತು ಸ್ವರೂಪದಲ್ಲಿ ಇರ್ಲೇಬೇಕು ಅಂತಂದ್ರು ಈ ಮೂರ್ ಯಾವ ತಗೊಂಡ್ರು ಒಂದು ಕ್ರಿಯೆ ಅನ್ನೋದು ಇರ್ಲೇಬೇಕು. ಕ್ರಿಯೆ ಅನ್ನೋದನ್ನೇ ತಗೋಕ್ಕಾಗಲ್ಲ ಅಲ್ಲ, ಕ್ರಿಯೆ ಅನ್ನೋದು ವಸ್ತುವಿನಲ್ಲಿದೆಯೋ ಕರ್ತೃವಿನಲ್ಲಿದೆಯೋ? ಎಲ್ಲಿದೆ ಕ್ರಿಯೆ? ಅದು ಎರಡರ ಮಧ್ಯೆ ವಸ್ತು ಇದೆಯೋ? ಇಲ್ದೆ ಕ್ರಿಯೆ ಆಗಲ್ವಲ್ಲ ಗುರುಗಳೇ? ವಸ್ತು ಹಾ. ಇದ್ದ ಆಗ್ಲೇ ಅಲ್ವಾ ಕ್ರಿಯೆ ಆಗಕ್ಕಾಗದು? ಅಲ್ಲಮ್ಮ, ಕ್ರಿಯೆಗೂ ವಸ್ತು ಕ್ರಿಯೆ ತೋರೋಕ್ಕೂ ನೋಡುವಲ್ಲಿರ್ಬೇಕಲ್ಲ. ನೋಡೋದ್ರಿಂದ ಕ್ರಿಯೆ ತೋರೋದೇ ಇಲ್ಲ. ಹೌದು. ನೋಡುವನಿಂದ ಕ್ರಿಯೆಯಿಂದ ನೋಡೋಣ. ಅಲ್ಲ, ನೋಡುವನ್ನ ಉಪಸ್ಥಿತಿ ಇಲ್ದೇನೆ ಕ್ರಿಯೆ ಆಗಲ್ಲ ಅಂತ ನಾನು ಹೇಳಿದ್ದು. ಅಂದ್ರೆ ಏನಾಯ್ತು, ನೋಡುವಾತನು ಕ್ರಿಯೆಗೆ ಮುಂಚೆ ಇದ್ದಾನೆ, ಅದಕ್ಕೆ ಕ್ರಿಯಾ ಸಂಬಂಧವಿಲ್ಲ, ನೀವೇ ಒಪ್ಕೊಂಡಂಗಾಯ್ತು. ಅದ್ ಸರಿ. ಅದೇ ಕ್ರಿಯಾ ಸಂಬಂಧವಿಲ್ಲದೆಯೇ ವಸ್ತು ಇದೆ. ಇವಾಗ ನೀವೇ ಹೇಳಿದ್ರಲ್ಲ ನಿನ್ನೆ, ಇವಾಗ ಮಾತಿಗೆ ನಿಲ್ತೇ ಇರೋವನ್ನ ಉಪಾಶ್ರಯ ಮಾಡ್ಕೊಂಡಿದೆ ಈ ಜೀವಿ ಅಂತ, ಹಾಗೆ ಅವನ ಉಪಾಶ್ರಯದಲ್ಲಿ ಕ್ರಿಯೆ ನಡೀತಾ ಇದೆ ಅಂತ ಇವಾಗ ಅವಾಗ ಕ್ರಿಯೆ ಅನ್ನೋದು ಏನಾಯ್ತು? ಕ್ರಿಯೆ ಸ್ವತಂತ್ರ ಅಲ್ಲ ಅಂತ. ಒಂದು ಕಾನ್ಸೆಪ್ಟ್ ಅಂತ ಆಯ್ತು ಹೊರತು ಕ್ರಿಯೆ ಅನ್ನೋದು ಇದಲ್ಲ, ವಸ್ತುಕ್ಕೆ ಸೇರಿದ್ದಲ್ಲ ಅಂತ ಆಯ್ತು. ವಸ್ತು ಸೇರಿದ್ದಲ್ಲ ಅಂದ್ರೆ ವಸ್ತು ನೋಡಮ್ಮ, ಇಲ್ದೆ ಅದಿಲ್ಲ ಅಂತ. ಕೈಯನ್ನು ಹೀಗಂದೆ, ಈ ಕ್ರಿಯೆ ಈ ಕೈಗೆ ಸೇರಿದ್ದು ಕೈಗಿಂತ ಬೇರೇನೋ? ಇದನ್ನ ಹೀಗಂದೆ, ಅಲ್ಲಾಡಿಸಿದ ಕೈಯನ್ನ. ಈ ಅಲ್ಲಾಡಿಸುವಿಕೆ ಎಂಬ ಕ್ರಿಯೆಯು ಕೈಗೆ ಸೇರಿದ್ದ ಕೈಗಿಂತ ಬೇರೆ ಆದದ್ದು? ಇವಾಗ ಕೈ ಇದ್ದಿದ್ದಕ್ ತಾನೇ ಅಲ್ಲಾಡ್ಸಕ್ಕಾಯ್ತು ಅಂತ. ಅಲ್ಲ, ಕೈಯಲ್ಲ ನೀ ಕೈನ ಗುರುತಿಸ್ತಿದ್ದೀರಾ, ಆದ್ರೆ ಕೈ ಸ್ವರೂಪಕ್ಕೆ ಸೇರಿದ್ಯೋ? ಸ್ವರೂಪಕ್ಕೆ ಸೇರಿದ ಕೈ ಅಲ್ಲಾಡ್ತಾನೆ ಇರ್ಬೇಕಾಗತ್ತೆ. ಈ ಕ್ರಿಯೆ ಅಲ್ಲಾಡಿಸೋದು ಕ್ರಿಯೆ ಕೈಗಿಂತ ಬೇರೇನೋ, ಕೈಯೇನೋ, ಯಾವ್ದದು? ಇವಾಗ ಆ ಕೈ ಒಂದು ಇದ್ದಿದ್ದಕ್ಕೆ ಆಯ್ತು ದೇಶಕಾಲದ ಅದು ಪ್ರತ್ಯಯ ಅಂತ ಅಲ್ಲಾಡ್ಸಕ್ಕೆ. ತಗೊಂಡ್ರೆ ಅವಾಗ ಕೈಗೆ ಸೇರುತ್ತೆ. ಕೈಗೆ ಸೇರತ್ತೆ ಯಾವ್ದನ್ನ ಇಟ್ಕೊಂಡು ತೋರುತ್ತೋ ಅದತ್ತೆ ಅಂತೀವೋ, ಯಾವ್ದ್ರಿಂದ ಆಗತ್ತೋ ಅದಕ್ಕಿಂತ ಅದು ಬೇರೆ ಅಂತೀರೋ? ಈ ಕೈಯಿಂದ ಕ್ರಿಯೆ ಆಗತ್ತೆ ಅನ್ನೋದು ಕೈ ಕ್ರಿಯೆ ಬೇರೆ ಅಂತೀರೋ? ಕೈಯಲ್ಲಿ ಕ್ರಿಯೆ ತೋರೋದನ್ನ ಕೈಗೆ ಕ್ರಿಯೆ ಅಂತೀರೋ? ಕೈಗೆ ಕ್ರಿಯೆ ಕೈಯಿಂದ ಕ್ರಿಯೆ ಉಂಟಾಗತ್ತೆ ಅಂದ್ರೆ ಕ್ರಿಯೆ ಇತ್ತೆ ಅಂದ್ರೆ ಕೈ ಇರ್ಬೇಕು. ಅದ ಕೈಯಿಂದ ಕ್ರಿಯೆ ಉಂಟಾಗತ್ತೋ ಕೈಯೇ ಕ್ರಿಯೆಯೋ? ಕೈಯ ಕ್ರಿಯೆನೂ ಅಲ್ಲ ಗುರುಗಳೇ, ಮತ್ತೆ? ಕೈ ಇದ್ರೆ ಕ್ರಿಯೆ ಉಂಟಾಗಕ್ ಸಾಧ್ಯ ಅಂತ. ಅವಾಗ ಇದು ಕೈ ಕ್ರಿಯೆ ಬೇರೆ ತಾನೆ, ಕೈಯ ಕ್ರಿಯೆ ಅಲ್ಲ ತಾನೆ. ಕ್ರಿಯೆ ಉಂಟಾಗತ್ತೆ ಬರೀ ಅಂದ್ಮೇಲೆ ಕ್ರಿಯೆ ತೋರ್ಸಕ್ಕಾಗಲ್ವಲ್ಲ, ಕೈ ಬೇಕಲ್ಲ. ತೋರ್ಸಕ್ಕಾಗಲ್ಲ ಅಂದ್ರೆ ಎರಡನೇ ವಿಷಯ ಹೇಳೋಣ. ಈ ಉಂಟಾಗತ್ತೆ ಅನ್ನೋದು ಉಂಟಾಗಿದ್ದು ಬೇರೆ, ಉಂಟು ಮಾಡಿದ್ದು ಬೇರೆ ತಾನೆ. ಉಂಟು ಮಾಡಿದ್ದು ಉಂಟಾಗಿದ್ದು ಎರಡು ಒಂದೇ ಅಲ್ವಲ್ಲ? ಎರಡು ಬೇರೆ ಆದ್ಮೇಲೆ ಈ ಉಂಟಾದ ಕ್ರಿಯೆ ಯಾವ ರೀತಿ ಇರ್ತಕ್ಕದ್ದು? ಅದು ವಸ್ತುಕ್ಕೆ ಸೇರಿದ್ದಾಗಿದೆಯಾ? ಅದು ಕಾನ್ಸೆಪ್ಟ್ ಮಾತ್ರವಾ ಕ್ರಿಯೆ ಅನ್ನೋದು? ಅಷ್ಟೇ ಇಲ್ಲ. ಈ ಭಾಷ್ಯಕಾರರು ವಸ್ತು ಸ್ವರೂಪವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೇನೆಯೇ ಒಂದು ವಿಧಾನ ಮಾಡುತ್ತೆ ಶಾಸ್ತ್ರ. ಅದು ವಸ್ತು ಸ್ವರೂಪ ಕ್ರಿಯೆಗೆ ವಿಷಯವಾಗಿದೆಯಾ, ಕ್ರಿಯಾನ್ವಿತವೋ ಕ್ರಿಯಾತ್ಮಕವೋ ಅದೆಲ್ಲ ತಗೊಳ್ಳಲ್ಲ ಶಾಸ್ತ್ರ. ಕ್ರಿಯೆ ಅಂತ ಹೇಳುತ್ತೆ, ಯಜ್ಞ ಮಾಡು ಅಂತ ಹೇಳುತ್ತೆ. ಆ ಯಜ್ಞ ಮಾಡುವನೇ ನೀನು ಅಂತಾಗ್ಲಿ, ಯಜ್ಞ ಅನ್ನುವಂತ ಒಂದು ವಸ್ತು ಇದ್ದು ಅದಕ್ಕೆ ಕ್ರಿಯೆ ಸೇರುತ್ತೆ ಅಂತಾಗ್ಲಿ ಅದೆಲ್ಲ ಇಟ್ಕೊಂಡಿಲ್ಲ. ಆ ಕ್ರಿಯಾ ಅನ್ನುವ ಒಂದು ಕಾನ್ಸೆಪ್ಟು ಆ ಚಿತ್ತ ವ್ಯಾಪಾರಕ್ಕೆ ಅಧೀನವಾಗಿ ತೋರ್ಕೊಳ್ಳುತ್ತೆ.
ಅಷ್ಟೇ. ನಾಳೆ ಹೇಳ, ಮತ್ತಿನ್ನೊಂದ್ಸರಿ ನಾಳೆ ತಗೊಳ್ಳ ಈ ವಿಚಾರವನ್ನ.